ಎಲ್ಲ ತರಬೇತಿದಾರರಿಗೆ ಆತ್ಮೀಯ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಮೊನ್ನೆ ತರಗತಿಗಳಲ್ಲಿ ವೆಲ್ಡಿಂಗ್ ರಿಲೇಟೆಡ್ ಚಾಪ್ಟರ್ನ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಗ್ಯಾಸ್ ವೆಲ್ಡಿಂಗ್ ಹಾಗೂ ವೆಲ್ಡಿಂಗ್ ಸೇಫ್ಟಿ, ವೆಲ್ಡಿಂಗ್ ಮಾಡಬೇಕಾದ್ರೆ ಯಾವ್ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ದ ಆಕ್ಟ್ ಆಫ್ ಬೀಯಿಂಗ್ ಸೇಫ್ ಅಂತ ಕರಿತೀವಿ. ಅಂದರೆ ನಾವು ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂಥ ಅಪಾಯಗಳನ್ನು ನಾವು ಒಡ್ಡಿಕೊಳ್ಳದ ಹಾಗೆ ಕೆಲಸವನ್ನು ನಿರ್ವಹಿಸುವುದನ್ನೇ ನಾವು ಸುರಕ್ಷತೆ ಅಂತ ನಾವು ಕರಿತೀವಿ. ಸೊ ಅದರ ಬಗ್ಗೆ ನಿನ್ನೆ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಟುಡೇ ಕಂಟಿನ್ಯೂ ಅನದರ್ ಟಾಪಿಕ್ in gas welding, that is HP and LP welding ಅಂತ ಕರಿತೀವಿ. HP and LP welding ಏನು ಸರ್ ಇದು HP and LP welding? HP ಅಂದ್ರೆ ಹೈ ಪ್ರೆಷರ್, LP ಅಂದ್ರೆ ಲೋ ಪ್ರೆಷರ್ ವೆಲ್ಡಿಂಗ್ ಅಂತ ಕರಿತೀವಿ. ಇದು ನಾವು ಆಕ್ಸಿ ಅಸಿಟಲಿನ್ ಸಿಸ್ಟಮ್ ಅಂತ ಏನು ಬಳಸ್ತೀವಿ ನಾವು ವೆಲ್ಡಿಂಗ್ ಅನ್ನು ಮಾಡಲಿಕ್ಕೆ, ಅಲ್ಲಿ ಇವೆರಡು ಮೆಥಡ್ ಸಿಸ್ಟಮ್ ಅನ್ನು ನಾವು ಅಳವಡಿಸ್ಕೊಳ್ತೀವಿ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಈ ಆಕ್ಸಿ ಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ನಾವು ಬ್ಲೋ ಪೈಪ್ಸ್ ಅನ್ನ ಯೂಸ್ ಮಾಡ್ತೀವಿ. ವೆಲ್ಡಿಂಗ್ ಟಾರ್ಚ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಬಳಸ್ತಾ ಇದಾರಲ್ಲ ವೆಲ್ಡಿಂಗ್ ಟಾರ್ಚ್, ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಈ ವೆಲ್ಡಿಂಗ್ ಟಾರ್ಚ್ ನಲ್ಲಿ ಕೂಡ ಎರಡು ತರ ಇದೆ, HP ಅಂಡ್ LP ಅಂತ ಹೇಳಿ. ಹೈ ಪ್ರೆಷರ್ಗೆ ಬೇರೆ, ಲೋ ಪ್ರೆಷರ್ಗೆ ಬೇರೆ ಟಾರ್ಚ್, ವೆಲ್ಡಿಂಗ್ ಟಾರ್ಚ್, ಬ್ಲೋ ಪೈಪ್ ಅಂತ ಕರಿತೀವಿ. ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. At the end of this lesson, you shall be able to explain how low pressure and high pressure system of oxyacetylene plants and system. Low pressure ಮತ್ತೆ high pressure oxyacetylene plant system ಬಗ್ಗೆ ನೀವು ತಿಳ್ಕೊಳ್ಬೇಕು. What are all the advantages and disadvantages of oxyacetylene system ನಲ್ಲಿ HP and LP ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡೋಣ. ಡಿಫರೆಂಟ್ ಟೈಪ್ಸ್ ಆಫ್ ಬ್ಲೋ ಪೈಪ್ಸ್ ಯಾವ್ಯಾವುದನ್ನು ನಾವು ಇಲ್ಲಿ ಬಳಸ್ತೀವಿ, ಯಾವ ರೀತಿ ಅದು ವರ್ಕ್ ಆಗುತ್ತೆ ಬ್ಲೋ ಪೈಪು ನೋಡೋಣ. ಅಂಡ್ ಲೋ ಪ್ರೆಷರ್ ಅಂಡ್ ಹೈ ಪ್ರೆಷರ್ ಬ್ಲೋ ಪೈಪ್ ಎರಡರಲ್ಲೂ ಇರತಕ್ಕಂಥ ವ್ಯತ್ಯಾಸವನ್ನ ನೋಡ್ತಾ ಏನೇನೆಲ್ಲ ಕೇರ್ ಅನ್ನ ನಾವು ಈ ಬ್ಲೋ ಪೈಪ್ಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋಣ. ಕೇರ್ ಅಂಡ್ ಮೇಂಟೆನೆನ್ಸ್ ಆಫ್ ಬ್ಲೋ ಪೈಪ್. ಸೊ ಎಲ್ಲರೂ ಕೇಳಿಸ್ತಾ ಇದೆಯಾ? ಸರಿ. So now let us come to the system in oxyacetylene welding. ಏನು ಸಿಸ್ಟಮ್ ಇನ್ ಆಕ್ಸಿಅಸಿಟಲಿನ್ ವೆಲ್ಡಿಂಗ್ ನಲ್ಲಿ ಯಾವ ಒಂದು ಪ್ರಕ್ರಿಯೆನ ಸಿಸ್ಟಮ್ ಅನ್ನು ನಾವು ಫಾಲೋ ಮಾಡ್ತೀವಿ? ದೇರ್ ಆರ್ ಟೂ ಸಿಸ್ಟಮ್ ಫಾಲೋಡ್ ಇನ್ ಆಕ್ಸಿಅಸಿಟಲಿನ್ ವೆಲ್ಡಿಂಗ್. ಒಂದು ಲೋ ಪ್ರೆಷರ್ ಪ್ಲಾಂಟ್ ಅಂತ ಕರಿತೀವಿ, ಮತ್ತೊಂದು ಹೈ ಪ್ರೆಷರ್ ಪ್ಲಾಂಟ್ ಅಂತ ಕರಿತೀವಿ. ಆರ್ ವೈಸ್ ವರ್ಸ, ಹೈ ಪ್ರೆಷರ್ ಪ್ಲಾಂಟ್ ಆರ್ ಲೋ ಪ್ರೆಷರ್ ಪ್ಲಾಂಟ್, ಆಕ್ಸಿಅಸಿಟಲಿನ್ ವೆಲ್ಡಿಂಗ್ ಸಿಸ್ಟಮ್, ಇವೆರಡು ಸಿಸ್ಟಮ್ ಇದೆ. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್ ಸಿಸ್ಟಮ್ ನಲ್ಲಿ ಎರಡು ಸಿಸ್ಟಮ್ ಅಂತ ತಿಳ್ಕೊಂಡ್ವಿ. ಒಂದು ಲೋ ಪ್ರೆಷರ್, ಮತ್ತೊಂದು ಹೈ ಪ್ರೆಷರ್, ಅಥವಾ ಹೈ ಪ್ರೆಷರ್ ಸಿಸ್ಟಮ್ ಅಂಡ್ ಲೋ ಪ್ರೆಷರ್ ಸಿಸ್ಟಮ್. ಹೈ ಪ್ರೆಷರ್ ಸಿಸ್ಟಮ್ ಅಂತ ಅಂದ್ರೆ ಏನಂದ್ರೆ, ಇಟ್ ಇಸ್ ಎ ಪ್ರೋಸೆಸ್. ಇನ್ ದಿಸ್ ಪ್ರೋಸೆಸ್ ಆಕ್ಸಿಜನ್ ಅಂಡ್ ಅಸಿಟಲಿನ್ ಆರ್ ಟೇಕನ್ ಫಾರ್ ದ ಯೂಸ್ ಫ್ರಮ್ ಹೈ ಪ್ರೆಷರ್ ಸಿಲಿಂಡರ್. ಸಿಂಪಲ್ ಟೆಕ್ನಿಕ್ ಮೊದಲೇ ಹೇಳ್ಬಿಡ್ತಾ ಇದೀನಿ ನೋಡಿ. ಅದು ಹೋಗೋಕ್ಕಿಂತ ಮೊದಲೇ ಹೈ ಪ್ರೆಷರ್ ಸಿಸ್ಟಮ್ ಅಂದ್ರೆ ಆಕ್ಸಿಜನ್ ಸಪ್ಲೈ ಬೇಕು ನಮಗೆ, ಅಸಿಟಲಿನ್ ಸಪ್ಲೈ ಬೇಕು ನಮಗೆ. ಇವೆರಡನ್ನು ನಾವು ಎಲ್ಲಿಂದ ಸಪ್ಲೈ ತಗೊಳ್ತೀವಿ ಅಂದ್ರೆ ಸಿಲಿಂಡರ್ ಇಂದ ತಗೊಳ್ತೀವಿ. ಎಲ್ಲಿಂದ ತಗೊಳ್ತೀವಿ? ಸಿಲಿಂಡರ್ ಇಂದ ತಗೊಳ್ತೀವಿ. ಇನ್ನೊಂದು ಎರಡನೇ ಸಿಸ್ಟಮ್ ಲೋ ಪ್ರೆಷರ್ ಸಿಸ್ಟಮ್ ಅಂತಿದೆ. ಇನ್ ದಿಸ್ ಸಿಸ್ಟಮ್ ಆಕ್ಸಿಜನ್ ಇಸ್ ಟೇಕನ್ ಫ್ರಮ್ ಹೈ ಪ್ರೆಷರ್ ಸಿಲಿಂಡರ್. ನೋಡಿ, ಈ ಸಿಸ್ಟಮ್ ನಲ್ಲಿ ಆಕ್ಸಿಜನ್ ಅನ್ನ ಸಿಲಿಂಡರ್ ಇಂದ ತಗೋತೀವಿ. ಲೋ ಪ್ರೆಷರ್ ನಲ್ಲಿ acetylene is produced by the action of calcium carbide and acetylene ಅನ್ನು ಎಲ್ಲಿಂದ ತಗೊಳ್ತೀವಿ? ಸೊ ಜನರೇಟ್ ಮಾಡ್ಕೊಳ್ತೀವಿ. ಯಾವ ರೀತಿ? ಕ್ಯಾಲ್ಸಿಯಂ ಕಾರ್ಬೈಡ್ ಮತ್ತೆ ವಾಟರ್ ಅನ್ನ ಮಿಶ್ರಣವನ್ನು ಮಾಡಿ ನಾವು ಈ ಅಸಿಟಲೀನ್ ಅನ್ನ ಜನರೇಟ್ ಮಾಡಿಕೊಂಡು ಬಳಸ್ತೀವಿ. ಎಲ್ಲಿ? ಲೋ ಪ್ರೆಷರ್ ಸಿಸ್ಟಮ್ ನಲ್ಲಿ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ.
ಅಂದ್ರೆ ಅಷ್ಟು ಲೋ ಪ್ರೆಷರ್ ಪ್ಲಾಂಟ್ ಅಂತ ನಾನು ಏನು ಕರೆದೆ, LP ಅಂದ್ರೆ ಲೋ ಪ್ರೆಷರ್ ಆಕ್ಸಿ ಅಸಿಟಲಿನ್ ಸಿಸ್ಟಮ್ ಅಂತ ಕರಿತೀವಿ. ಈಗಾಗಲೇ ನೀವು ತಿಳ್ಕೊಂಡಿರುವ ಹಾಗೆ ಇಲ್ಲಿ ಒಂದು ಆಕ್ಸಿಜನ್ ಸಪ್ಲೈನ ಸಿಲಿಂಡರ್ ಇಂದ ತಗೊಳ್ತೀವಿ, ಅಸಿಟಲಿನ್ ಜನರೇಷನ್ಸ್ ಅನ್ನ ನಾವು ಮಾಡ್ಕೊಳ್ತೀವಿ. ಸೊ ಎ ಲೋ ಪ್ರೆಷರ್ ಅಸಿಟಲಿನ್ ಪ್ಲಾಂಟ್ with a low pressure acetylene generator and a high pressure oxygen cylinder is called a low pressure system. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಲೋ ಪ್ರೆಷರ್ ಅಸಿಟಲಿನ್ ಪ್ಲಾಂಟ್ ನಲ್ಲಿ ಒಂದು ಲೋ ಪ್ರೆಷರ್ ಅಸಿಟಲಿನ್ ಜನರೇಷನ್ಸ್ ಅನ್ನ ಮಾಡ್ಕೊಳ್ತೀವಿ, ಅದರ ಜೊತೆಗೆ ಒಂದು ಹೈ ಪ್ರೆಷರ್ ಆಕ್ಸಿಜನ್ ಸಿಲಿಂಡರ್ ನ ಇಟ್ಕೊಂಡಿರ್ತೀವಿ. ದಿಸ್ ಇಸ್ ಕಾಲ್ಡ್ ಲೋ ಪ್ರೆಷರ್ LP ಆಕ್ಸಿ ಅಸಿಟಲಿನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಈ ಲೋ ಪ್ರೆಷರ್ ಅಸಿಟಲಿನ್ ಲೋ ಪ್ರೆಷರ್ ಪ್ಲಾಂಟ್ ಏನಿದೆ, ಇಲ್ಲಿ LP ಸಿಸ್ಟಮ್ ಏನಿದೆ ಆಕ್ಸಿ ಅಸಿಟಲಿನ್, ಇಲ್ಲಿ ಯುಟಿಲೈಸ್ ದ ಅಸಿಟಲಿನ್ ಪ್ರೆಷರ್ ಅಂಡರ್ ಲೋ ಪ್ರೆಷರ್. ಅಸಿಟಲಿನ್ ಪ್ರೆಷರ್ ಅನ್ನ ಎಷ್ಟು ನಾವು ಬಳಕೆಯನ್ನ ಮಾಡ್ಕೊಳ್ತೀವಿ, ಯುಟಿಲೈಸ್ ಮಾಡ್ಕೊಳ್ತೀವಿ ಅಂದ್ರೆ ಮತ್ತೆ 0.017 kg/cm², ಪ್ರೊಡ್ಯೂಸ್ಡ್ ಬೈ ಅನ್ ಅಸಿಟಲಿನ್ ಜನರೇಟರ್ ಓನ್ಲಿ. ಇಷ್ಟೇ 0.017 kg/cm². ಇಲ್ಲಿ ಏನಾಗುತ್ತೆ, ಅಸಿಟಲಿನ್ ಗ್ಯಾಸ್ ಏನ್ ಮಾಡ್ತೀವಿ ನಾವು ಜನರೇಟ್ ಮಾಡ್ತೀವಿ, ಆ ಗ್ಯಾಸಸ್ ಅನ್ನ ನಾವಿಲ್ಲಿ ಬಳಸ್ಕೊಡ್ತೀವಿ. ಸೊ ದೆನ್ ಹೈ ಪ್ರೆಷರ್ ಅಂಡ್ ಲೋ ಪ್ರೆಷರ್ ಪ್ಲಾಂಟ್ ಯುಟಿಲೈಸ್ ದ ಆಕ್ಸಿಜನ್ ಗ್ಯಾಸ್ ಕೆಪ್ಟ್ ಇನ್ ಕಂಪ್ರೆಸ್ಡ್ ಹೈ ಪ್ರೆಷರ್ ಸಿಲಿಂಡರ್. ಇನ್ನು ಹೈ ಪ್ರೆಷರ್ ಸಿಸ್ಟಮ್ ಅಲ್ಲಾಗ್ಲಿ ಲೋ ಪ್ರೆಷರ್ ಸಿಸ್ಟಮ್ ನಲ್ಲಾಗ್ಲಿ ಆಕ್ಸಿಜನ್ ಮಾತ್ರ ಸಿಲಿಂಡರ್ ನಲ್ಲೇ ನಾವು ತೆಗೆದುಕೊಳ್ತಕ್ಕಂಥ ಸಪ್ಲೈ ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಅದರದ್ದು ಎಷ್ಟಿರುತ್ತೆ ಪ್ರೆಷರ್, 120 to 150 kg/cm ಪ್ರೆಷರ್ ಇರುತ್ತೆ. ಯಾವುದೋ ಇಲ್ಲಿರ್ತಕ್ಕಂಥ ಆಕ್ಸಿಜನ್ ಸಿಲಿಂಡರ್. ಸೊ ದ ಟರ್ಮ್ ಲೋ ಪ್ರೆಷರ್ ಅಂಡ್ ಹೈ ಪ್ರೆಷರ್ ಸಿಸ್ಟಮ್ ಈಸ್ ಯೂಸ್ಡ್ ಇನ್ ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್ ರೆಫರ್ ಓನ್ಲಿ ಟು ಅಸಿಟಲಿನ್ ಪ್ರೆಷರ್ ಹೈ ಆರ್ ಲೋ. ಇಲ್ಲಿ ಹೈ ಪ್ರೆಷರ್ ಸಿಸ್ಟಮ್ ಅಂತಾರ ಕರೀಲಿ, ಲೋ ಪ್ರೆಷರ್ ಸಿಸ್ಟಮ್ ಅಂತಾರ ಕರೀಲಿ, ಇಲ್ಲಿ ಇವೆರಡು ಯಾಕೆ ಬಂತು ಅಂತಂದ್ರೆ ಆಕ್ಸಿಜನ್ ಸಾಮಾನ್ಯ ಹೈ ಪ್ರೆಷರ್, ಈ ಅಸಿಟಲಿನ್ ಅಷ್ಟೇ, ಅಸಿಟಲಿನ್ ಜನರೇಷನ್ಸ್ ಅನ್ನ ಏನ್ ಮಾಡ್ತೀವಿ ನಾವು, ಅದು ಲೋ ಪ್ರೆಷರ್. ಈಗ ಎರಡು ಕ್ಯಾಲ್ಸಿಯಂ ಟು ಕಾರ್ಬೈಡ್, ವಾಟರ್ ಟು ಕಾರ್ಬೈಡ್ ಎರಡು ಮೆಥಡ್ ಅಲ್ಲಿ ನಾವು ಅಸಿಟಲಿನ್ ಜನರೇಷನ್ಸ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಈ ಅಸಿಟಲಿನ್ ಜನರೇಷನ್ಸ್ ಅನ್ನ ಎಲ್ಲಿ ಮಾಡ್ತೀವಿ, ಲೋ ಪ್ರೆಷರ್ ಯೂನಿಟ್ ನಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಅಂಡ್ ವಾಟರ್ ಅನ್ನ ಉಪಯೋಗಿಸ್ಕೊಂಡು. ಅದಷ್ಟೇ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವುದಕ್ಕೆ, LP ಮತ್ತೆ HP ಗೆ, ಲೋ ಪ್ರೆಷರ್ ಮತ್ತೆ ಹೈ ಪ್ರೆಷರ್ ಪ್ಲಾಂಟ್ ನಲ್ಲಿ. ಸೊ ಆಕ್ಸಿಜನ್ ಮಾತ್ರ ಏನಿರುತ್ತೆ ಕಾಮನ್ ಆಗಿ ಇರುತ್ತೆ ಎರಡೂ ಸಿಸ್ಟಮ್. ಇನ್ನು ಹೈ ಪ್ರೆಷರ್ ಪ್ಲಾಂಟ್ ಬರೋಣ. ಈಗಾಗಲೇ ಹೇಳಿದೆ ನಾನು ಡೆಫಿನೇಷನ್ ಹೇಳುವಾಗಲೇ, ಇನ್ ಹೈ ಪ್ರೆಷರ್ ಪ್ಲಾಂಟ್ ಆಕ್ಸಿ ಅಸಿಟಲಿನ್ ಪ್ಲಾಂಟ್ ಇಸ್ ಆಲ್ಸೋ ಕಾಲ್ಡ್ ಹೈ ಪ್ರೆಷರ್ ಸಿಸ್ಟಮ್ ಅಂತ ಕೂಡ ನಾವು ಕರಿತೀವಿ. ಈ ಹೈ ಪ್ರೆಷರ್ ಪ್ಲಾಂಟ್ ಆಕ್ಸಿ ಅಸಿಟಲಿನ್ ಸಿಸ್ಟಮ್ ನಲ್ಲಿ ನಾವು ಅಸಿಟಲಿನು ಮತ್ತೆ ಆಕ್ಸಿಜನ್ ಎರಡನ್ನೂ ಕೂಡ ಸಿಲಿಂಡರ್ ನಿಂದನೇ ಸಪ್ಲೈ ತಗೊಳ್ತಕ್ಕಂಥದ್ದು. ಎರಡೂ ಕೂಡ ಹೈ ಪ್ರೆಷರ್ಸ್. ಅಸಿಟಲಿನ್ ಪ್ರೆಷರ್ ಇರ್ತದೆ, ಎಷ್ಟಿರುತ್ತೆ, 15 kg/cm, 15 kg/cm. ದಟ್ ಈಸ್ ಪ್ರೆಷರ್ ಅಪ್ ಟು 1 kg/cm². ಅಂದ್ರೆ 1 cm² ಒಳ್ಳೆ 1 kg ಅಷ್ಟು ಏನಿರುತ್ತೆ ಪ್ರೆಷರ್ ಇರುತ್ತೆ. ಯಾವುದರಲ್ಲಿ, ಈ ಅಸಿಟಲಿನ್ ಸಿಲಿಂಡರ್ ನಲ್ಲಿ, ಹೈ ಪ್ರೆಷರ್ ಪ್ಲಾಂಟ್ ನಲ್ಲಿ. ಸಾಮಾನ್ಯವಾಗಿ ಇಲ್ಲಿ DA ಸಿಲಿಂಡರ್ಸ್ ಅನ್ನು ಯೂಸ್ ಮಾಡ್ತೀವಿ. ಡಿ ಅಂದ್ರೆ ಡಿಸಾಲ್ವ್ಡ್ ಅಸಿಟಲಿನ್ ಸಿಲಿಂಡರ್. ಡಿಸಾಲ್ವ್ಡ್, DA ಮೀನ್ಸ್ ಡಿಸಾಲ್ವ್ಡ್ ಅಸಿಟಲಿನ್. ಸೊ ಅಸಿಟಲಿನ್ ಇನ್ ಸಿಲಿಂಡರ್, ಅಸಿಟಲಿನ್ ಇರುತ್ತೆ ಇದರಲ್ಲಿ. ಇಸ್ ಕಾಮನ್ಲಿ ಯೂಸ್ಡ್ ಆಸ್ ಎ ಸೋರ್ಸ್ HP ಪ್ಲಾಂಟ್ ನಲ್ಲಿ. ಅಸಿಟಲಿನ್ ಜನರೇಟೆಡ್ ಫ್ರಮ್ ಹೈ ಪ್ರೆಷರ್ ಜನರೇಟರ್ ಇಸ್ ನಾಟ್ ಕಾಮನ್ಲಿ ಯೂಸ್ಡ್. ಇಲ್ಲಿ ಹೈ ಪ್ರೆಷರ್ ಸಿಸ್ಟಮ್ ನಲ್ಲಿ ಈ ಅಸಿಟಲಿನ್ ಜನರೇಷನ್ಸ್ ಅನ್ನ ಮಾಡ್ಕೊಳ್ತೀವಲ್ಲ ನಾವು, ಕಾರ್ಬೈಡ್ ಅಂಡ್ ವಾಟರ್ ನ ಉಪಯೋಗಿಸ್ಕೊಂಡು, ಅದನ್ನ ಇಲ್ಲಿ ನಾವು ಬಳಸಲ್ಲ, ಹೈ ಪ್ರೆಷರ್ ಸಿಸ್ಟಮ್ ನಲ್ಲಿ ಬಳಸಲ್ಲ. ಹೈ ಆರ್ ಲೋ ಪ್ರೆಷರ್ ಪ್ಲಾಂಟ್ಸ್ ಯುಟಿಲೈಸ್ ದ ಆಕ್ಸಿಜನ್, ಬಟ್ ಆಕ್ಸಿಜನ್ ಮಾತ್ರ ನಾಲ್ಕು ಹೇಳಿದೆ ಏನಿದೆ. ಸೊ ದಿ ಆಕ್ಸಿಜನ್ ಗ್ಯಾಸ್ ಇನ್ ಕಂಪ್ರೆಸ್ಡ್ ಹೈ ಪ್ರೆಷರ್ ಸಿಲಿಂಡರ್ ಓನ್ಲಿ. ಈ ರೀತಿ ಸಿಲಿಂಡರ್ ನಲ್ಲೇ ಬಳಸ್ತೀವಿ ಯಾವುದನ್ನ, ಆಕ್ಸಿಜನ್ ಪ್ರಮಾಣವನ್ನು, ಆಕ್ಸಿಜನ್ ಸಪ್ಲೈ ಅನ್ನು. The high or low pressure system used in oxyacetylene welding refer only to the acetylene pressure. So ಯಾವುದನ್ನೇ ನಾವು ಬಳಸ್ಕೊಳ್ಳಿ, ಅಸಿಟಲಿನ್ ಪ್ರೆಷರ್ ಮೇಲೆ, ಹಿಂದೆನೂ ಅದನ್ನೇ ಹೇಳಿದೆ ನಾನು, ಲೋ ಪ್ರೆಷರ್ ನಲ್ಲೂ ಅದು ಲೋ ಪ್ರೆಷರ ಹೈ ಪ್ರೆಷರ ಅಂತ ನಾವು ಕನ್ಸಿಡರ್ ಮಾಡೋದು ಯಾವುದರಲ್ಲಿ, ಅಸಿಟಲಿನ್ ಪ್ರೆಷರ್ ಮೇಲೆ. ಯಾವುದು ಅಸಿಟಲಿನ್ ಜನರೇಷನ್ಸ್ ಅನ್ನ ಜನರೇಟ್ ಮಾಡ್ಕೊಂಡು ನಾವು ಬಳಸ್ತೀವಿ, ಅದು ಲೋ ಪ್ರೆಷರ್. ದಟ್ ಮೀನ್ಸ್ ಕಾರ್ಬೈಡ್ ಅಂಡ್ ವಾಟರ್ ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು. ವಾಟರ್ ಟು ಕಾರ್ಬೈಡ್ ಎರಡು ಮೆಥಡ್ ಇದೆ, ಆರ್ ಕಾರ್ಬೈಡ್ ಟು ವಾಟರ್ ಮೆಥಡ್ ಎರಡು ಮೆಥಡ್
ಅಸಿಟಲಿನ್ ಜನರೇಷನ್ಸ್ ಮೆಥಡ್ ಇದೆ, ಅದನ್ನ ನಾವು ಬಳಸ್ತೀವಿ. ಅಂದ್ರೆ ಇಲ್ಲಿ ಎರಡನ್ನೂ ಕೂಡ ಸಿಲಿಂಡರ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಮುಖ್ಯವಾದ ಅಂಶ ಯಾವ ಪ್ರೆಷರ್ ಡಿಸೈಡೆಡ್ ಫ್ಯಾಕ್ಟರ್ ಐ ಆರ್ ಲೋ ಅನ್ನೋದಕ್ಕೆ ಅಸಿಟಲಿನೇ ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಡ್ವಾಂಟೇಜಸ್ ಆಫ್ ಹೈ ಪ್ರೆಷರ್ ಸಿಸ್ಟಮ್ ನಲ್ಲಿ ಏನ್ ಅಡ್ವಾಂಟೇಜಸ್ ಇದೆ ನೋಡೋಣ. ಸೊ ಇಟ್ ಇಸ್ ಅ ಸೇಫ್ ವರ್ಕಿಂಗ್ ಅಂಡ್ ಲೆಸ್ ಚಾನ್ಸ್ ಆಫ್ ಆಕ್ಸಿಡೆಂಟ್. ಸೊ ಯಾವುದೇ ರೀತಿ ಭಯ ಇಲ್ಲ, ಸೇಫ್ ಆಗಿ ನಾವೇನ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ಮತ್ತೆ ಆಕ್ಸಿಡೆಂಟ್ ಕೂಡ ಇಲ್ಲಿ ಕಡಿಮೆ ಯಾವುದ್ರಲ್ಲಿ, ಹೈ ಪ್ರೆಷರ್ ಪ್ಲಾಂಟ್ ನಲ್ಲಿ. ದ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಆಫ್ ಗ್ಯಾಸ್ ಇನ್ ದಿಸ್ ಸಿಸ್ಟಮ್ ಇಸ್ ಈಸಿ ಅಂಡ್ ಅಕ್ಯುರೇಟ್, ಹೆನ್ಸ್ ವರ್ಕಿಂಗ್ ಎಫಿಷಿಯನ್ಸಿ ಇಸ್ ಮೋರ್. ನೋಡಿ, ಪ್ರೆಷರ್ ಅಡ್ಜಸ್ಟ್ಮೆಂಟ್ ಏನಿದೆ, ರೆಗ್ಯುಲೇಟರ್ ಇಲ್ಲಿ ಎರಡೂ ಸಿಲಿಂಡರ್ ನಲ್ಲಿ ಕೊಟ್ಟಿರ್ತಾನೆ, ಆಕ್ಸಿಜನ್ ಅಂಡ್ ಅಸಿಟಲಿನ್. ಸೊ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಈಸಿಯಾಗಿ ಮಾಡ್ಬೋದು ಮತ್ತೆ ಅಕ್ಯುರೇಟ್ ಆಗಿ ಮಾಡ್ಬೋದು. ಹಾಗಾಗಿ ವರ್ಕಿಂಗ್ ಎಫಿಷಿಯನ್ಸಿ ಏನಿದೆ, ನೀವು ಕೆಲಸ ಏನ್ ಮಾಡ್ತೀರಿ ಅದರ ಕ್ಷಮತೆ ದಕ್ಷತೆ ಕೂಡ ಚೆನ್ನಾಗೇ ಇರುತ್ತೆ. ದ ಗ್ಯಾಸ್ ಬೀಯಿಂಗ್ ಇನ್ ಸಿಲಿಂಡರ್ ಆರ್ ಪರ್ಫೆಕ್ಟ್ಲಿ ಅಂಡರ್ ಕಂಟ್ರೋಲ್. ಸಿಲಿಂಡರ್ ಅಲ್ಲಿರ್ತಕ್ಕಂಥ ಗ್ಯಾಸು ನಿಮ್ಮ ಕಂಟ್ರೋಲ್ ನಲ್ಲಿ ಇರುತ್ತೆ, ಆನ್ ಆಫ್ ಮಾಡೋದಕ್ಕೆ ನಿಮಗೆ ಪರ್ಫೆಕ್ಟ್ಲಿ ಅಂಡರ್ ಕಂಟ್ರೋಲ್. ದ ಡಿಎ ಅಂದ್ರೆ ಡಿಜಾಲ್ವ್ಡ್ ಅಸಿಟಲಿನ್ ಅಂತ ಕರಿತೀವಿ. ಸಿಲಿಂಡರ್ ಈಸ್ ಪೋರ್ಟಬಲ್ ಅಂಡ್ ಕ್ಯಾನ್ ಬಿ ಟೇಕನ್ ಈಸಿಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೋಡಿ, ಡಿಎ ಸಿಲಿಂಡರ್ಸ್ ಏನಿದೆ, ಜನರೇಟರ್ ಆದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡೋಕ್ಕಾಗಲ್ಲ, ಒಂದೇ ಕಡೆ ಇಟ್ಕೋಬೇಕು. ಅಸಿಟಲಿನ್ ಜನರೇಟರ್. ಈ ಡಿಸಾಲ್ವ್ಡ್ ಅಸಿಟಲಿನ್ ಆದ್ರೆ ನಾನು ಹೇಳಿದೆ, ಅಸಿಟಲಿನ್ ಹೇಳುವಾಗ ಅದರಲ್ಲಿ ಪೋರೋಸ್ 10% ಇರುತ್ತೆ, ಒಂದು 46% ಅಸಿಟೋನ್ ಅಂತ ಇರುತ್ತೆ, ಇನ್ನೊಂದು 36% ಏನಿರುತ್ತೆ ಅಲ್ಲಿ ಅಸಿಟಲಿನ್ ಗ್ಯಾಸ್ ಇರುತ್ತೆ ಒಳಗಡೆ, ಸಿಲಿಂಡರ್ ಒಳಗಡೆಗೆ. ದಟ್ ಈಸ್ ಡಿಸಾಲ್ವ್ಡ್ ಅಸಿಟಲಿನ್ ಸಿಲಿಂಡರ್. ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಸ್ಟೀಲ್ ಕಂಟೈನರ್. ಇಟ್ ಕ್ಯಾನ್ ಬಿ ಕಲರ್ಡ್ ಮೆರೂನ್ ಕಲರ್. ಇದೆಲ್ಲ ಇನ್ನೊಂದು ತರಗತಿನಲ್ಲಿ ತಿಳ್ಕೊಂಡಿದ್ದೀರಿ. ಇದನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಾವು ಶಿಫ್ಟ್ ಮಾಡೋದು. ಆದ್ರೆ ಅಸಿಟಲಿನ್ ಜನರೇಷನ್ಸ್ ನಾವು ಶಿಫ್ಟ್ ಮಾಡಲಿಕ್ಕೆ ಆಗಲ್ಲ. ದ ಡಿಎ ಸಿಲಿಂಡರ್ ಕ್ಯಾನ್ ಬಿ ಫಿಟೆಡ್ ವಿತ್ ಎ ರೆಗ್ಯುಲೇಟರ್ ಕ್ವಿಕ್ಲಿ and easily, thus saving time. Both injector and non-injector type blowpipe can be used. No license is required to keep the DA cylinder. ನೋಡಿ, ಏನು ಡಿಸಾಲ್ವ್ಡ್ ಅಸಿಟಲಿನ್ ಸಿಲಿಂಡರ್ ಏನಿದೆ, ಇದಕ್ಕೆ ನಾವು ರೆಗ್ಯುಲೇಟರ್ನ ಫಿಟ್ ಮಾಡ್ತೀವಲ್ಲ, ಅಸಿಟಲಿನ್ ರೆಗ್ಯುಲೇಟರ್ ಕಂಟ್ರೋಲ್ ಮಾಡಲಿಕ್ಕೆ, ರೆಗ್ಯುಲೇಟ್ ಮಾಡಲಿಕ್ಕೆ ಗ್ಯಾಸಸ್ ಅನ್ನ, ಅದು ಈಜಿ ಅಂಡ್ ಸೇವ್ ಟೈಮ್ ಆಗುತ್ತೆ. ಮತ್ತೆ ಈ ಒಂದು ಸಿಸ್ಟಮ್ ನಲ್ಲಿ, ಹೈ ಪ್ರೆಷರ್ ಸಿಸ್ಟಮ್ ನಲ್ಲಿ ಎರಡು ತರ ಬ್ಲೋ ಪೈಪ್ ಬರುತ್ತೆ. ಅದು ಒಂದು ಇಂಜೆಕ್ಟರ್, ಒಂದು ನಾನ್ ಇಂಜೆಕ್ಟರ್ ಟೈಪ್ ಅಂತ ಎರಡು ತರ ಬ್ಲೋ ಪೈಪ್ ಇದೆ. ಎಚ್ ಪಿಗೆ ಬೇರೆ, ಎಲ್ ಪಿಗೆ ಬೇರೆ. ಅದು ನೆಕ್ಸ್ಟ್ ಬರುತ್ತೆ ನಿಮಗೆ. ಎರಡು ಬ್ಲೋ ಪೈಪ್ ಅನ್ನ ಯೂಸ್ ಮಾಡಬಹುದು ಯಾವ್ದ್ರಲ್ಲಿ, ಎಚ್ ಪಿ ನಲ್ಲಿ. ಆದ್ರೆ ಎಚ್ ಪಿ ಬ್ಲೋ ಪೈಪ್ ಅನ್ನ ಎಲ್ ಪಿ ನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಅದು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ಮತ್ತೆ ಈ ಡಿಸಾಲ್ವ್ಡ್ ಅಸಿಟಲಿನ್ ಸಿಲಿಂಡರ್ ಆಪರೇಟ್ ಮಾಡಲಿಕ್ಕೆ ನಿಮ್ಗೆ ಯಾವುದೇ ರೀತಿ ಲೈಸೆನ್ಸ್ ಬೇಕಾಗಿಲ್ಲ, ಬಟ್ ಜನರೇಷನ್ಸ್ ಮಾಡ್ತಿರಲ್ಲ ಅದಕ್ಕೆ ಲೈಸೆನ್ಸ್ ಬೇಕಾಗುತ್ತೆ. ಸೊ ಇಟ್ ಈಸ್ ಆಲ್ಸೋ ದಿ ಅಡ್ವಾಂಟೇಜಸ್. ಇನ್ನು ಎರಡು ಸಿಸ್ಟಮ್ ಏನಿದೆ, ಲೋ ಪ್ರೆಷರ್ ಅಂಡ್ ಹೈ ಪ್ರೆಷರ್ ಸಿಸ್ಟಮ್ಗೆ ಏನ್ ಡಿಫ್ರೆನ್ಸ್ ಇದೆ? ಒಂದು ಹೈ ಪ್ರೆಷರ್ ವೆಲ್ಡಿಂಗ್, ಒಂದು ಲೋ ಪ್ರೆಷರ್ ವೆಲ್ಡಿಂಗ್. ಸೊ ಅಸಿಟಲಿನ್ ಈಸ್ ಅವೈಲಬಲ್ ಇನ್ ಸಿಲಿಂಡರ್ ಯಾವ್ದ್ರಲ್ಲಿ, ಹೈ ಪ್ರೆಷರ್ ಅಲ್ಲಿ. ಲೋ ಪ್ರೆಷರ್ ನಲ್ಲಿ, ಸೊ ಅಸಿಟಲಿನ್ ಈಸ್ ಜನರೇಟೆಡ್ ಬೈ ದ ಆಕ್ಷನ್ ಆಫ್ ವಾಟರ್ ಅಂಡ್ ಕ್ಯಾಲ್ಸಿಯಂ ಕಾರ್ಬೈಡ್. ಇದು ನೆನಪಲ್ಲಿ ಇಟ್ಕೋಬೇಕು, ಎರಡು ಡಿಫ್ರೆನ್ಸ್. ಇನ್ನು ಎರಡನೇ ಡಿಫ್ರೆನ್ಸ್ ನೋಡೋಣ ಮಕ್ಕಳು. ಇಲ್ಲಿ ಎಚ್ ಪಿ ನಲ್ಲಿ ಪ್ರೆಷರ್ ಈಸ್ ವೆರಿ ಹೈ ಇನ್ ಅಸಿಟಲಿನ್ ಸಿಲಿಂಡರ್ಸ್. ಮಿನಿಮಮ್ ಪ್ರೆಷರ್ ಇಸ್ 18 kg per centimeter squared pressure. ರೆಗ್ಯುಲೇಟರ್ ಯೂಸ್ಡ್ ಇನ್ ಬೋತ್ ಸಿಲಿಂಡರ್ಸ್. ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಮಿನಿಮಮ್ ಪ್ರೆಷರ್ ಎಷ್ಟಿರುತ್ತೆ ಇಲ್ಲಿ, 18 kg per centimeter squared ಇರುತ್ತೆ. ಇಲ್ಲಿ ರೆಗ್ಯುಲೇಟರ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ ಯಾವ್ದ್ರಲ್ಲಿ, ಬೋತ್ ಸಿಲಿಂಡರ್ಸ್, ಹೈ ಪ್ರೆಷರ್ ನಲ್ಲಿ. ಬಟ್ ಲೋ ಪ್ರೆಷರ್ ನಲ್ಲಿ ಪ್ರೆಷರ್ ಈಸ್ ಲೋ. ಪ್ರೆಷರ್ ಏನಿರುತ್ತೆ ಇಲ್ಲಿ ಕಡಿಮೆ, ಅಲ್ಲಿ ಪ್ರೆಷರ್ ಇಲ್ಲಿ ಪ್ರೆಷರ್ ಕಡಿಮೆ. ಇಲ್ಲಿ ಪ್ರೆಷರ್ ರೇಂಜ್ ಎಷ್ಟಿರುತ್ತೆ ಲೋ ಪ್ರೆಷರ್ ನಲ್ಲಿ ನೋಡಿ, ಅಲ್ಲಿಗೂ ಇಲ್ಲಿಗೂ 0.03 to 0.14 kg per centimeter squared. ಅಲ್ಲಿ 18 kg per centimeter squared. ನೋ ನೀಡ್ ಆಫ್ ಪ್ರೆಷರ್ ರೆಗ್ಯುಲೇಟರ್. ಇಲ್ಲಿ ಪ್ರೆಷರ್ ರೆಗ್ಯುಲೇಟರ್ ಬೇಕು ಹೈ ಪ್ರೆಷರ್ ನಲ್ಲಿ, ಇಲ್ಲಿ ಪ್ರೆಷರ್ ರೆಗ್ಯುಲೇಟರ್ ಬೇಡ. ದಟ್ ಈಸ್ ದ ಡಿಫರೆನ್ಸ್. ಅಂಡ್ ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸ್ ಆರ್ ಮಿಕ್ಸ್ಡ್ ಇನ್ ಮಿಕ್ಸಿಂಗ್ ಚೇಂಬರ್ ಯೂಸ್ಡ್ ಫಾರ್ ಹೆವಿ ವರ್ಕ್. ಇಲ್ಲಿ ಆಕ್ಸಿಜನ್ ಅಸಿಟಲಿನ್ ಗ್ಯಾಸ್ ಅನ್ನ ಮಿಕ್ಸ್ ಮಾಡಲಿಕ್ಕೆ ನಿಮ್ಮ ಬ್ಲೋ ಪೈಪ್ ನಲ್ಲಿ ಒಂದು ಮಿಕ್ಸಿಂಗ್ ಚೇಂಬರ್ ಅಂತ ಇರುತ್ತೆ, ಅದನ್ನ ಬಳಸ್ಕೊಳ್ತದೆ, ಅದನ್ನ ಆಪರೇಟ್ ಆಗುತ್ತೆ ಇಲ್ಲಿ ಮಿಕ್ಸಿಂಗ್ ಚೇಂಬರ್. ಬಟ್ ಇನ್ ಲೋ ಪ್ರೆಷರ್ ಇಂಜೆಕ್ಟರ್ ಇಸ್ ಯೂಸ್ಡ್ ಟು ಮಿಕ್ಸ್ ದ ಅಸಿಟಲಿನ್ ವಿತ್ ಆಕ್ಸಿಜನ್ ಯೂಸ್ಡ್ ಫಾರ್ ಲೈಟ್ ವರ್ಕ್. ಇಲ್ಲಿ ಇಂಜೆಕ್ಟರ್ ಅನ್ನು ನಾವು ಡಿಫರೆನ್ಸ್ ಬಿಟ್ವೀನ್ ಹೈ ಪ್ರೆಷರ್ ಪ್ಲಾಂಟ್ ವೆಲ್ಡಿಂಗ್, ಲೋ ಪ್ರೆಷರ್ ಪ್ಲಾಂಟ್ ವೆಲ್ಡಿಂಗ್.
ಸೊ ಈ ಒಂದು ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಮಕ್ಕಳ. ಸೊ ನಾವು ಲೆಟ್ ಅಸ್ ಕಮ್ ಟು ಇದಿಷ್ಟು ಡಿಫ್ರೆನ್ಸ್. ಹೈ ಪ್ರೆಷರ್ ಪ್ಲಾಂಟ್ ಅಂದ್ರೇನು, ಲೋ ಪ್ರೆಷರ್ ಪ್ಲಾಂಟ್ ಅಂದ್ರೆ ಏನು. ಇನ್ನು ವೆಲ್ಡಿಂಗ್ ಬ್ಲೋ ಪೈಪ್ ಬರೋಣ. ದಟ್ ಮೀನ್ಸ್ ವೆಲ್ಡಿಂಗ್ ಟಾರ್ಚ್ ಅಂತ ಕರಿತೀವಿ. ವೆಲ್ಡ್ ಮಾಡ್ಬೇಕಲ್ಲ, ವೆಲ್ಡ್ ಮಾಡ್ಬೇಕಾದ್ರೆ ಏನ್ ಬೇಕು ನಿಮಗೆ, ವೆಲ್ಡಿಂಗ್ ಟಾರ್ಚ್. ಏನು ವೆಲ್ಡಿಂಗ್ ಟಾರ್ಚ್ ಅಥವಾ ವೆಲ್ಡಿಂಗ್ ಬ್ಲೋ ಪೈಪ್ ಅಂದ್ರೆ, welding blowpipe or a torch is a device to produce and adjust the oxyacetylene flame for welding. ಈ ಬ್ಲೋ ಪೈಪ್ ಏನಿದೆ ಮಕ್ಕಳೇ, ಈ ಬ್ಲೋ ಪೈಪೇ ನಾವು ವೆಲ್ಡಿಂಗ್ ಮಾಡಲಿಕ್ಕೆ ಆಕ್ಸಿಅಸಿಟಲಿನ್ ಫ್ಲೇಮ್ ಅನ್ನ ಉಪಯೋಗಿಸ್ಕೊಂಡು ವೆಲ್ಡಿಂಗ್ ಮಾಡಿಸ್ಲಿಕ್ಕೆ, ವೆಲ್ಡಿಂಗ್ ಅನ್ನ ಮಾಡಬೇಕಾದ್ರೆ ಬ್ಲೋ ಪೈಪ್ ಏನ್ ಬೇಕು, ಬೇಕೇ ಬೇಕು. ಹಾಗಾಗಿ ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಅಂಡ್ ಅಡ್ಜಸ್ಟ್ ಆಕ್ಸಿಅಸಿಟಲಿನ್ ಫ್ಲೇಮ್ ಬೆಂಕಿ ಫಾರ್ ವೆಲ್ಡಿಂಗ್. So that is the definitions of welding blowpipe. ಇದರಲ್ಲಿ ಬ್ಲೋ ಪೈಪ್ ಎರಡು ತರ ಇದೆ. ಒಂದು ಹೈ ಪ್ರೆಷರ್ ಬ್ಲೋ ಪೈಪ್ ಅಂತ ಕರಿತೀವಿ. ಇದನ್ನ ನಾನ್ ಇಂಜೆಕ್ಟರ್ ಟೈಪ್ ಇಂದ ಹೇಳಿದ್ನಲ್ಲ, ನಾನ್ ಇಂಜೆಕ್ಟರ್ ಮತ್ತೆ ಇಂಜೆಕ್ಟರ್ ಟೈಪ್. ಇನ್ನೊಂದು, ಸೊ ದಿಸ್ ಇಸ್ ಹೈ ಪ್ರೆಷರ್ ಬ್ಲೋ ಪೈಪ್. ನೋಡಿ ಏನು ಈ ಚಿತ್ರ ಗೊತ್ತು ನಿಮಗೆ, ಇದು ಹೈ ಪ್ರೆಷರ್ ಬ್ಲೋ ಪೈಪ್. ಕಲರ್ ಚಿತ್ರ ಈ ರೀತಿ ಇರುತ್ತೆ, ಹೈ ಪ್ರೆಷರ್ ಬ್ಲೋ ಪೈಪ್. ಇನ್ನು ಎರಡನೇದು ಲೋ ಪ್ರೆಷರ್ ಬ್ಲೋ ಪೈಪ್ ಅಥವಾ ಇಂಜೆಕ್ಟರ್ ಟೈಪ್ ಬ್ಲೋ ಪೈಪ್ ಅಂತ ಕರಿತೀವಿ. ಇದರಲ್ಲಿ ಮೊದಲನೇದರಲ್ಲಿ ಹೈ ಪ್ರೆಷರ್ ಬ್ಲೋ ಪೈಪ್ ಏನಿದೆ, ಇದರಲ್ಲಿ ಮಿಕ್ಸಿಂಗ್ ಚೇಂಬರ್ ಇದೆ ಇಲ್ಲಿ. ಎರಡನೇದು ಬಂದು ಲೋ ಪ್ರೆಷರ್ ಬ್ಲೋ ಪೈಪ್, ಇದು ಇಂಜೆಕ್ಟರ್ ಟೈಪ್. ಇಲ್ಲಿ ಇಂಜೆಕ್ಟ್ ಮಾಡೋದ್ರ ಮೂಲಕ ಮಿಕ್ಸ್ ಆಗುತ್ತೆ ಗ್ಯಾಸ್. ಸೊ ಅದೇ ಯಾವ ರೀತಿ ಇರುತ್ತೆ, ಸೊ ದಿಸ್ ಇಸ್ ಇಂಜೆಕ್ಟರ್ ಟೈಪ್. ಸೊ ಇದೆರಡು ಬ್ಲೋ ಪೈಪ್ ನಿಮಗೆ ತೋರಿಸ್ತೆ, ಒಂದು ಹೈ ಪ್ರೆಷರ್ ಬ್ಲೋ ಪೈಪ್, ಮತ್ತೊಂದು ಲೋ ಪ್ರೆಷರ್ ಬ್ಲೋ ಪೈಪ್. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಬ್ಲೋ ಪೈಪ್ ಬಳಕೆ. ಈಗಾಗಲೇ ಹೇಳಿದೆ, ಈಚ್ ಟೈಪ್ ಕನ್ಸಿಸ್ಟ್ ಆಫ್ ವೆರೈಟಿ ಆಫ್ ಡಿಸೈನ್ಸ್ ಡಿಪೆಂಡಿಂಗ್ ಆನ್ ದ ವರ್ಕ್ ಫಾರ್ ವಿಚ್ ದ ಬ್ಲೋ ಪೈಪ್ ಈಸ್ ರಿಕ್ವೈರ್ಡ್. ಸೊ ಪ್ರತಿ ಒಂದು ಟೈಪ್ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಡಿಸೈನ್ ಮಾಡಿರ್ತಾರೆ, ಈಗ ನೋಡಿದ್ರಲ್ಲ ನೀವು, ಕಲರು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇರುತ್ತೆ. ಸೊ ದಟ್ ಈಸ್ ಅದರಲ್ಲಿ ಗ್ಯಾಸ್ ವೆಲ್ಡಿಂಗ್ಗೆ, ಬ್ರೇಜಿಂಗ್ ಮಾಡಲಿಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ, ಈ ಬ್ಲೋ ಪೈಪ್ ಅನ್ನ ಯಾವ್ದಕ್ಕೆ ಬೇಕು ನಮಗೆ ಅಂತ. ಸೊ ದಿಸ್ ಬ್ಲೋ ಪೈಪ್ ಇಸ್ ಯೂಸ್ಡ್ ಫಾರ್ ಆಕ್ಸಿಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್, ಬ್ರೇಜಿಂಗ್, ತಿನ್ ಸೀಟ್ ಅನ್ನ ವೆಲ್ಡ್ ಮಾಡಲಿಕ್ಕೆ, ಮತ್ತೆ ಕೆಲವು ಪಾರ್ಟ್ ಅನ್ನ ಹೀಟ್ ಮಾಡಬೇಕಾಗುತ್ತೆ ಬಿಫೋರ್ ಅಂಡ್ ಆಫ್ಟರ್ ವೆಲ್ಡಿಂಗ್, ಮತ್ತೆ ಗ್ಯಾಸ್ ಕಟಿಂಗ್ಗೆ ಈ ಬ್ಲೋ ಪೈಪ್ ನಾವು ಜನರಲ್ ಆಗಿ ನಾವು ಬಳಸ್ತೀವಿ ಮಕ್ಕಳೇ. ಇನ್ನು ಈಗ ಬರೋಣ, ಈಗ ಡೀಟೇಲ್ಸ್ ಆಗಿ ಹೋಗೋಣ. ಲೋ ಪ್ರೆಷರ್ ಬ್ಲೋ ಪೈಪ್. ಸೊ ದಿಸ್ ಇಸ್ ಲೋ ಪ್ರೆಷರ್ ಬ್ಲೋ ಪೈಪ್. ಈಗ ನೋಡೋದ್ರಲ್ಲ ಚಿತ್ರ, ಕಲರ್ ಚಿತ್ರ, ಇದು ಲೋ ಪ್ರೆಷರ್ ಬ್ಲೋ ಪೈಪ್. ಈ ಲೋ ಪ್ರೆಷರ್ ಬ್ಲೋ ಪೈಪ್ ನಲ್ಲಿ ಫಾರ್ ಲೋ ಪ್ರೆಷರ್ ಸಿಸ್ಟಮ್ ಯೂಸ್ ಸ್ಪೆಷಲಿ ಡಿಸೈನ್ ಇಂಜೆಕ್ಟರ್ ಟೈಪ್ ಬ್ಲೋ ಪೈಪ್. ಸೊ ಈಸ್ ರಿಕ್ವೈರ್ಡ್. ಲೋ ಪ್ರೆಷರ್ ಬ್ಲೋ ಪೈಪ್ ನ ಇದನ್ನ ಇಂಜೆಕ್ಟರ್ ಟೈಪ್ ಬ್ಲೋ ಪೈಪ್ ಅಂತ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ಪ್ಲಸ್ ಒಂದು ಸ್ಪೆಷಲಿ ಡಿಸೈನ್ ಇಂಜೆಕ್ಟರ್ ನ ಮಾಡಿರ್ತಾರೆ. ಸೊ ನೋಡಿ ಇಲ್ಲಿ ನೋಡಿ, ಈ ಆಕ್ಸಿಜನ್ ಇಲ್ಲಿ ಒಂದು ವಾಲ್ವ್, ನೀಡಲ್ ವಾಲ್ವ್ಸ್, ಒಂದು ಅಸಿಟಲಿನ್ ಫ್ಯೂಯಲ್ ಗ್ಯಾಸ್ ಹೋಗ್ಲಿಕ್ಕೆ, ಬ್ಲಾಕ್ ಕಲರ್ ಇರೋದು, ವೈಟ್ ಇರೋದು ಆಕ್ಸಿಜನ್ ಹೋಗ್ಲಿಕ್ಕೆ. ಇಲ್ಲಿ ಎರಡು ನೀಡಲ್ ವಾಲ್ವ್ಸ್ ಅನ್ನ ಕೊಟ್ಟಿದ್ದಾನೆ. ಇಲ್ಲೊಂದು ನೀಡಲ್ ವಾಲ್ವ್ಸ್, ಇಲ್ಲೊಂದು ನೀಡಲ್ ವಾಲ್ವ್ಸ್. ಸೊ ಇದು ನೆಕ್ಸ್ಟ್ ಇಲ್ಲಿಂದ ನೀಡಲ್ ವಾಲ್ವ್ಸ್ ಮೂಲಕ ಪಾಸ್ ಆಗಿ ಗ್ಯಾಸ್ ಎರಡು ಇಲ್ಲಿಗೆ ಬರುತ್ತೆ. ಇಲ್ಲೊಂದು ಮಿಕ್ಸರ್ಸ್ ಅಂತ ಇರುತ್ತೆ, ಇದು ಟಾರ್ಚ್ ಬಾಡಿ ಹ್ಯಾಂಡಲ್, ಇಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇಂಜೆಕ್ಟರ್ ಟೈಪ್ ನಲ್ಲಿ. ಸೊ ಇಂಟರ್ಚೇಂಜಬಲ್ ನಾಜಲ್, ಇದು ನಾಜಲ್ ಟಿಪ್. ಇದು ಈ ನಾಜಲ್ ಟಿಪ್ ಅನ್ನು ನಾವು ಅಕಾರ್ಡಿಂಗ್ ಟು ದ ಥಿಕ್ನೆಸ್ ಆಫ್ ದ ಮೆಟೀರಿಯಲ್ ನಾವೇನ್ ಮಾಡ್ತೀವಿ, ಪ್ರೆಷರ್ ಅದ್ರ ಕನ್ಸಿಡರ್ ಆಧಾರದ ಮೇಲೆ ಇದನ್ನ ಚೇಂಜ್ ಮಾಡ್ತೀವಿ. ಇಲ್ಲಿ ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸ್ ಮಿಕ್ಸರ್ ಆಗಿ ಇಲ್ಲಿ ಬರ್ತಾ ಇದೆ. ಇಲ್ಲಿವರೆಗೆ ಬೇರೆ ಬೇರೆ ಪ್ರತ್ಯೇಕವಾಗಿ ಬಂತು, ಇಲ್ಲಿ ಬಂತು. ಇಲ್ಲಿ ಇಂಜೆಕ್ಟರ್ ನಲ್ಲಿ ಸ್ಪೆಷಲಿ ಒಂದು ಇಂಜೆಕ್ಟರ್ ನ ಡಿಸೈನ್ ಮಾಡಿದ್ದಾನೆ. ಸೊ ಇಲ್ಲಿ ಗ್ಯಾಸ್ ಮಿಕ್ಸರ್ ಆಗುತ್ತೆ. ದಿಸ್ ಇಸ್ ಲೋ ಪ್ರೆಷರ್ ಬ್ಲೋ ಪೈಪ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಹೈ ಪ್ರೆಷರ್ ಪ್ಲಾಂಟ್ ಆಲ್ಸೋ. ನೋಡಿ ಇದು ಇಂಪಾರ್ಟೆಂಟ್. ಈ ಏನಿದೆ ಇದು LP ಬ್ಲೋ ಪೈಪ್ ಏನಿದೆ, ಇಂಜೆಕ್ಟರ್ ಬ್ಲೋ ಪೈಪ್ ಏನಿದೆ, ಇದನ್ನ HP ನಲ್ಲೂ ಯೂಸ್ ಮಾಡಬಹುದು, ಹೈ ಪ್ರೆಷರ್ ಪ್ಲಾಂಟ್ ನಲ್ಲೂ ಯೂಸ್ ಮಾಡಬಹುದು. ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಹೈ ಪ್ರೆಷರ್ ಬ್ಲೋ ಪೈಪ್ ಬನ್ನಿ. ದಿಸ್ ಈಸ್ ಹೈ ಪ್ರೆಷರ್ ಬ್ಲೋ ಪೈಪ್. ಈಗಾಗಲೇ ಅಲ್ಲಿ ಕಲರ್ ಒಂದು ಇಮೇಜ್ ಕೂಡ ತೋರಿಸ್ತೇನೆ ನಿಮಗೆ. ಇನ್ ಹೈ ಪ್ರೆಷರ್ ಸಿಸ್ಟಮ್ ಯೂಸ್ ಸ್ಪೆಷಲಿ ಡಿಸೈನ್ ಮಿಕ್ಸರ್ ಟೈಪ್ ಆಫ್ ಬ್ಲೋ ಟೈಪ್. ಇಲ್ಲೊಂದು ಮಿಕ್ಸಿಂಗ್ ಚೇಂಬರ್ ಇರುತ್ತೆ ವಿಚ್ ಕೆನಾಟ್ ಬಿ ಯೂಸ್ಡ್ ಫಾರ್ ಲೋ ಪ್ರೆಷರ್ ಪ್ಲಾಂಟ್. ನೋಡಿ ಇದು ಇಂಪಾರ್ಟೆಂಟ್. ಲೋ ಪ್ರೆಷರ್ ಬ್ಲೋ ಪೈಪ್ ಅನ್ನ ನೀವು ಹೈ ಪ್ರೆಷರ್ ಅಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಬಟ್ ಹೈ ಪ್ರೆಷರ್ ಇದನ್ನ ನೀವು ಲೋ ಪ್ರೆಷರ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆದೇ ಏನಿರುತ್ತೆ, ಬ್ಲೋ ಪೈಪ್ ಇರುತ್ತೆ. ಸೊ ಇಲ್ಲಿ ಸೊ ಆಕ್ಸಿಜನ್ ಇಲ್ಲಿ ಬರ್ತಾ ಇದೆ, ಸೊ ಅಸಿಟಲಿನ್ ಬರ್ತಾ ಇದೆ. ಸೊ ಇಲ್ಲಿ ಎರಡು ಓಸ್ ಕನೆಕ್ಷನ್ಸ್ ಇಲ್ಲಿ ಮಾಡ್ಕೊಂಡಿರ್ತೀವಿ. ಒಂದು ಆಕ್ಸಿಜನ್ ವಾಲ್ವ್ ಇರುತ್ತೆ, ಒಂದು ಅಸಿಟಲಿನ್ ವಾಲ್ವ್ ಇರುತ್ತೆ. ಅದ್ರ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಒಂದು ಮಿಕ್ಸಿಂಗ್ ಚೇಂಬರ್, ಇಂಜೆಕ್ಟರ್ಸ್
ಮಿಕ್ಸಿಂಗ್ ಚೇಂಬರ್ ಇರುತ್ತೆ. ಈ ಮಿಕ್ಸಿಂಗ್ ಚೇಂಬರ್ ಅಲ್ಲಿ ಏನಾಗುತ್ತೆ, ಗ್ಯಾಸ್ ಏನಾಗುತ್ತೆ, ಮಿಕ್ಸ್ ಆಗಿ ಸೊ ಈ ನಾಜಲ್ ಮೂಲಕ ಹೊರಗಡೆ ಬರುತ್ತೆ. ಸೊ ದಿಸ್ ಇಸ್ ಹೈ ಪ್ರೆಷರ್ ಬ್ಲೋ ಪೈಪ್. ಸೊ ದೆನ್ ಈ ಬ್ಲೋ ಪೈಪ್ ಫೀಚರ್ಸ್ ಅನ್ನ ನೋಡೋಣ ಏನೇನಿದೆ ಅಂತೇಳಿ. ಟು ಅವಾಯ್ಡ್ ದ ಡೇಂಜರ್ ಆಫ್ ಹೈ ಪ್ರೆಷರ್ ಆಕ್ಸಿಜನ್ ಎಂಟರಿಂಗ್ ಇನ್ ಟು ದ ಅಸಿಟಲಿನ್ ಪೈಪ್ಲೈನ್ ಇನ್ ಇಂಜೆಕ್ಟರ್ ಈಸ್ ಯೂಸ್ಡ್ ಇನ್ ಲೋ ಪ್ರೆಷರ್ ಬ್ಲೋ ಪೈಪ್. ಲೋ ಪ್ರೆಷರ್ ಬ್ಲೋ ಪೈಪ್ ನಲ್ಲಿ ಇಂಜೆಕ್ಟರ್ಸ್ ಅನ್ನ ನಾವು ಬಳಸ್ತೀವಿ. ಏನನ್ನ ಬಳಸ್ತೀವಿ, ಇಂಜೆಕ್ಟರ್ ಅನ್ನ ಬಳಸ್ತೀವಿ ಲೋ ಪ್ರೆಷರ್ ಬ್ಲೋ ಪೈಪ್ ನ. ಏನಕ್ಕೆ, ಟು ಅವಾಯ್ಡ್ ದ ಡೇಂಜರ್ ಆಫ್ ಹೈ ಪ್ರೆಷರ್ ಆಕ್ಸಿಜನ್, ಜಾಸ್ತಿ ಆಕ್ಸಿಜನ್ ಎಂಟರ್ ಆಗೋಗುತ್ತೆ ಅಂತ ಹೇಳಿ ಸೊ ಅಲ್ಲಿ ಇಂಜೆಕ್ಟರ್ ಅನ್ನ ಯೂಸ್ ಮಾಡ್ತೀವಿ ಲೋ ಪ್ರೆಷರ್ ಪ್ಲಾಂಟ್. ಇನ್ ಅಡಿಷನ್ ಎ ನಾನ್ ರಿಟರ್ನ್ ವಾಲ್ವ್ ಇಸ್ ಆಲ್ಸೋ ಯೂಸ್ಡ್ ಇನ್ ದ ಬ್ಲೋ ಪೈಪ್ connection on the acetylene hose as further precaution to prevent the acetylene generator from exploding. Hydraulic back pressure valve is used between the acetylene generator and the blow pipe. ಈ ಅಸಿಟಲಿನ್ ಜನರೇಟರ್ ಮತ್ತೆ ಬ್ಲೋ ಪೈಪ್ ನಡುವೆ ಏನಾದರೂ ತೊಂದರೆ ಆಗ್ಬೋದು, ಎಕ್ಸ್ಪ್ಲೋಡ್ ಆಗ್ಬೋದು ಅಂತ ಏನ್ ಮಾಡಿ ಅಲ್ಲಿ ಒಂದು ನಾನ್ ರಿಟರ್ನ್ ವಾಲ್ವ್ ನ ಯೂಸ್ ಮಾಡಿರ್ತಾರೆ. ಇನ್ ಅಡಿಷನ್ ಟು ನಾನ್ ರಿಟರ್ನ್ ವಾಲ್ವ್, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಿಕಾಷನ್ಸ್ ಅನ್ನು ತಗೋಬೇಕು ಅಂತೇಳಿ ಹೈಡ್ರಾಲಿಕ್ ಬ್ಯಾಕ್ ಪ್ರೆಷರ್ ವಾಲ್ವ್ ಅನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈಕ್ವಲ್ ಆರ್ ಹೈ ಪ್ರೆಷರ್ ಬ್ಲೋ ಪೈಪ್ ಅಥವಾ ನಾನ್ ಇಂಜೆಕ್ಟರ್ ಟೈಪ್ ಅಂತ ನಾವು ಇದನ್ನ ಕರಿತೀವಿ. ದಿಸ್ ಇಸ್ ದಿ ಹೈ ಪ್ರೆಷರ್ ಬ್ಲೋ ಪೈಪ್ ಅಥವಾ ನಾನ್ ಇಂಜೆಕ್ಟರ್ ಟೈಪ್ ಬ್ಲೋ ಪೈಪ್. ದ HP blow pipe, the high pressure blow pipe, is similarly a mixing device to supply approximately equal to volume of oxygen and acetylene to the tip and is fitted with the valves to control the flow of gases as required. That is blow pipes, gas welding torches used for welding of ferrous and non-ferrous metals, joining thin sheet by fusing the edges, preheating, post-heating the jobs, brazing, removing the dents formed by the distortions, and for gas cutting using a cutting blow pipe. ನೋಡಿ ಇಷ್ಟೆಲ್ಲ ವರ್ಕ್ ಬಳಸ್ತೀವಿ. HP ಬ್ಲೋ ಪೈಪ್, ಹೈ ಪ್ರೆಷರ್ ಬ್ಲೋ ಪೈಪ್ ಏನಿದೆ ಇದು ಒಂದು ಸಿಂಪ್ಲಿ ಇಟ್ ಇಸ್ ಎ ಮಿಕ್ಸಿಂಗ್ ಡಿವೈಸ್. ಅಂದ್ರೆ ಟು ಸಪ್ಲೈ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ವಾಲ್ಯೂಮ್ ಆಫ್ ಅಸಿಟಲಿನ್ ಅಂಡ್ ಆಕ್ಸಿಜನ್ HP ಪ್ರೆಷರ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಒಂದು ಆಕ್ಸಿಜನ್ ಬರುತ್ತೆ, ಒಂದು ಅಸಿಟಲಿನ್ ಕಂಟ್ರೋಲ್ ಇದೆ, ಒಂದು ಆಕ್ಸಿಜನ್ ಕಂಟ್ರೋಲ್ ವಾಲ್ವ್ ಇದೆ, ಇಲ್ಲೊಂದು ಗ್ಯಾಸ್ ಮಿಕ್ಸಿಂಗ್ ಚೇಂಬರ್ ಇದೆ. ಸೊ ಇಲ್ಲಿ ಈ ಗ್ಯಾಸ್ ಮಿಕ್ಸಿಂಗ್ ಚೇಂಬರ್ ಅಲ್ಲಿ ಗ್ಯಾಸ್ ಮಿಕ್ಸ್ ಆಗುತ್ತೆ, ಇಲ್ಲಿ ಇಂಟರ್ಚೇಂಜಬಲ್ ನಾಸಲ್ಸ್ ಇದೆ. ಸೊ ಇದು ಈಕ್ವಲಿ ಆರ್ ಹೈ ಪ್ರೆಷರ್ ಬ್ಲೋ ಪೈಪ್ ಅಂತ ನಾವು ಕರಿತೀವಿ. ಇದನ್ನ ಗ್ಯಾಸ್ ವೆಲ್ಡಿಂಗ್ ಮಾಡಲಿಕ್ಕೆ, ಗ್ಯಾಸ್ ಕಟಿಂಗ್ ಮಾಡಲಿಕ್ಕೆ, ಫೆರಸ್ ಮೆಟಲ್ ಇರ್ಬೋದು, ನಾನ್ ಫೆರಸ್ ಮೆಟಲ್ ಇರ್ಬೋದು, ಟಿನ್ ಸೀಟ್ಸ್ ಅನ್ನ ವೆಲ್ಡ್ ಮಾಡಲಿಕ್ಕೆ, ಪ್ರೀಹೀಟ್ ಮಾಡಲಿಕ್ಕೆ. ಸೊ ಈ ಒಂದು HP ಬ್ಲೋ ಪೈಪ್ ಅನ್ನ ಅಥವಾ ಇದಕ್ಕೆ ಈಕ್ವಲ್ ಅಥವಾ ಹೈ ಪ್ರೆಷರ್ ಅಥವಾ ನಾನ್ ಇಂಜೆಕ್ಟರ್ ಟೈಪ್ ಬ್ಲೋ ಪೈಪ್ ಅಂತ ನಾವು ಕರಿತೀವಿ. ದ ಈಕ್ವಲ್ ಪ್ರೆಷರ್ ಬ್ಲೋ ಪೈಪ್ ಈ ಒಂದು ಚಿತ್ರದಲ್ಲಿ ಕನ್ಸಿಸ್ಟ್ 2 ಇನ್ಲೆಟ್ ಕನೆಕ್ಷನ್, 2 ಇನ್ಲೆಟ್ ಕನೆಕ್ಷನ್ಸ್ ಇದೆ. ಒನ್ ಫಾರ್ ಅಸಿಟಲಿನ್ ಅಂಡ್ ಅನದರ್ ಫಾರ್ ಆಕ್ಸಿಜನ್ ಗ್ಯಾಸಸ್ ಕೆಪ್ಟ್ ಇನ್ ಹೈ ಪ್ರೆಷರ್ ಸಿಲಿಂಡರ್. 2 ಸಿಲಿಂಡರ್ಲೇ ಇರುತ್ತೆ. 2 ಕಂಟ್ರೋಲ್ ವಾಲ್ವ್ಸ್, ಒನ್ ಈಸ್ ಆಕ್ಸಿಜನ್, ಅನದರ್ ಒನ್ ಈಸ್ ಅಸಿಟಲಿನ್. ಇಲ್ಲಿದೆ ನೋಡಿ, ಇಲ್ಲೊಂದು ಕಂಟ್ರೋಲ್ ವಾಲ್ವ್, ಇಲ್ಲೊಂದು ಕಂಟ್ರೋಲ್ ವಾಲ್ವ್. ಸೊ ಇದು these 2 control valve control the quantity of flow of the gases and body inside which the gases are mixed in the mixing chamber. So ಎರಡು ಗ್ಯಾಸಸ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಎಷ್ಟು ಹೋಗ್ಬೇಕು ಅಂತ ಹೇಳಿ ಕ್ವಾಂಟಿಟಿ, ಮತ್ತೆ ಈ ಗ್ಯಾಸ್ ಮಿಕ್ಸರ್ ಅಂತ ಏನಿದೆ ಇಲ್ಲಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಸೊ ಇಲ್ಲಿ O2 ಅಂದ್ರೆ ಆಕ್ಸಿಜನ್, ಅಸಿಟಲಿನ್ ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ಆದಾಗ ಅಸಿಟಲಿನ್ ಪ್ಲಸ್ ಆಕ್ಸಿಜನ್ ಎರಡನ್ನೂ ಮಿಕ್ಸ್ ಆಗಿ ಇಲ್ಲಿ ಹೊರಗಡೆ ಬರ್ತಕ್ಕಂಥ ದಟ್ ಇಸ್ ಕಾಲ್ಡ್ ಈಕ್ವಲ್ ಪ್ರೆಷರ್ ಟೈಪ್ ಟಾರ್ಚ್ ಅಂತ ಕರಿತೀವಿ. ಇವೆಲ್ಲ ಗ್ಯಾಸ್ ಪ್ಯಾಸೇಜಸ್. ಯಾವ ರೀತಿ ಗ್ಯಾಸ್ ಪ್ಯಾಸೇಜರ್ ಈ ಚಿತ್ರದಲ್ಲಿ ತೋರಿಸ್ತಾರೆ. ಇನ್ನು ಈ ಒಂದು ಹೈ ಪ್ರೆಷರ್ ಬ್ಲೋ ಪೈಪ್ ನಲ್ಲಿ ದ ಮಿಕ್ಸೆಡ್ ಗ್ಯಾಸಸ್ ಫ್ಲೋ ಥ್ರೂ ಎ ನೆಕ್, ಅಲ್ಲಿ ಮಿಕ್ಸ್ ಆಗಿ ನಂತರ ನೆಕ್ ಮೂಲಕ ಅದೇನಾಗುತ್ತೆ ಹೊರಗಡೆ ಬರುತ್ತೆ. ಅಲ್ಲಿ ನಾವು ಟಿಪ್ ಅಲ್ಲಿ ಏನ್ ಮಾಡ್ತೀವಿ, ಇಗ್ನೈಟ್ ಮಾಡ್ತೀವಿ, ಸ್ಪಾರ್ಕ್ ಲೈಟರ್ ತಗೊಂಡು ಫ್ಲೇಮು ಹತ್ತು. ಸಿನ್ಸ್ ದ ಪ್ರೆಷರ್ ಆಫ್ ದ ಆಕ್ಸಿಜನ್ ಅಂಡ್ ಅಸಿಟಲಿನ್ ಗ್ಯಾಸಸ್ ಆರ್ ಸೆಟ್ ಅಟ್ ದ ಸೇಮ್ ಪ್ರೆಷರ್, ಅಸಿಟಲಿನ್ ಮತ್ತೆ ಆಕ್ಸಿಜನ್ ಪ್ರೆಷರ್ ಎರಡನ್ನೂ ನಾವು ಸೇಮ್ ಪ್ರೆಷರ್ ನಲ್ಲಿ ಅಂದ್ರೆ 0.15 kg/cm² ನಲ್ಲಿ ಸೆಟ್ ಮಾಡ್ತೀವಿ. ದಿ ಮಿಕ್ಸ್ ಟುಗೆದರ್, ಇದೆರಡು ಕೂಡ ಏನಾಗುತ್ತೆ, ಮಿಕ್ಸ್ ಆಗುತ್ತೆ ಬ್ಲೋ ಪೈಪ್ ನಲ್ಲಿ. ನಂತರ ನಾಜಲ್ ಟಿಪ್ ಇಂದ ಅದು ಹೊರಗಡೆ ಬರುತ್ತೆ, ಅಲ್ಲಿ ನಾವು ಇಗ್ನೈಟ್ ಮಾಡ್ತೀವಿ. ದಿಸ್ ಈಕ್ವಲ್ ಪ್ರೆಷರ್ ಬ್ಲೋ ಪೈಪ್ ಟಾರ್ಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೈ ಪ್ರೆಷರ್ ಬ್ಲೋ ಪೈಪ್ ಟಾರ್ಚ್ ಅಥವಾ ನಾನ್ ಇಂಜೆಕ್ಟರ್ ಬ್ಲೋ ಪೈಪ್ ಟಾರ್ಚ್ ಅಂತ ನಾವು ಇದನ್ನ ಕರಿತೀವಿ.
ಸೊ ಎ ಸೆಟ್ ಆಫ್ ನಾಜಲ್ ಇಸ್ ಸಪ್ಲೈಡ್. ಸಾಮಾನ್ಯವಾಗಿ ನಿಮಗೆ ಗೊತ್ತು, ಹಿಂದೆ ಬ್ಲೋ ಪೈಪ್ ಅನ್ನು ತೋರಿಸ್ತೆ, ಯಾವುದೇ ಒಂದು ಹೈ ಪ್ರೆಷರ್ ಬ್ಲೋ ಪೈಪ್ ಕೊಟ್ಟರೆ ಅದ್ರ ಜೊತೆನಲ್ಲಿ ಒಂದು ಸೆಟ್ ನಾಜಲ್ ಅನ್ನ ಕೊಟ್ಟಿರ್ತಾರೆ. ದ ನಾಜಲ್ ಹ್ಯಾವಿಂಗ್ ಎ ಹೋಲ್ಸ್ ವೆರಿಂಗ್ ಇನ್ ಡಯಾಮೀಟರ್, ಬೇರೆ ಬೇರೆ ಡಯಾಮೀಟರ್ಸ್ ಇರುತ್ತೆ, ಅದನ್ನು ನಂಬರ್ನಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ 1 2 3 ಅಂತೇಳಿ. ದಸ್ ಗಿವಿಂಗ್ ವೇರಿಯಸ್ ಸೈಜೆಡ್ ಫ್ಲೇಮ್, ಬೇರೆ ಬೇರೆ ಫ್ಲೇಮ್ ಬೇಕಲ್ಲ ನಮಗೆ, ಅದಕ್ಕೆ ತಕ್ಕಂತೆ ನಾವು ನಾಜಲ್ಸ್ ಅನ್ನು ನಾವು ಬಳಸ್ಕೊಡ್ತೀವಿ. ದ ನಾಜಲ್ಸ್ ಆರ್ ನಂಬರ್ಡ್ ವಿತ್ ದೇರ್ ಕನ್ಸಂಪ್ಷನ್ಸ್ ಆಫ್ ಗ್ಯಾಸ್ ಇನ್ ಲೀಟರ್ಸ್ ಪರ್ ಅವರ್. ಆ ನಾಜಲ್ಸ್ ಅನ್ನ ನಂಬರ್ನಲ್ಲಿ ನಾವು ಐಡೆಂಟಿಫೈ ಮಾಡಿರ್ತೀವಿ. 1 ಲೀಟರ್ ಪರ್ ಅವರ್ಗೆ ಎಷ್ಟು ಲೀಟರ್ ಆಕ್ಸಿಜನ್ ಗ್ಯಾಸ್, ಅಂದ್ರೆ ಈ ಗ್ಯಾಸ್ ಅನ್ನ, 2 ಗ್ಯಾಸ್ ಅನ್ನು, ಆಕ್ಸಿಜನ್ ಗ್ಯಾಸ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ, ಅದರಿಂದ ಬಳಕೆ ಆಗುತ್ತೆ ಅನ್ನೋದ ಆಧಾರದ ಮೇಲೆ ನಂಬರ್ ಅನ್ನು ನಾವು ಕೊಟ್ಟಿರ್ತೀವಿ. ದಿಸ್ ಇಸ್ ಫಾರ್ ಹೈ ಪ್ರೆಷರ್ ಬ್ಲೋ ಪೈಪ್ ಆರ್ ಈಕ್ವಲ್ ಬ್ಲೋ ಪೈಪ್, ಈಕ್ವಲ್ ಪ್ರೆಷರ್ ಬ್ಲೋ ಪೈಪ್ ಅಥವಾ ನಾನ್ ಇಂಜೆಕ್ಟರ್ ಬ್ಲೋ ಪೈಪ್ ಅಂತ ಕರಿತೀವಿ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳ್ತೀನಿ ಮಕ್ಕಳಲ್ಲಿ. ಹೈ ಪ್ರೆಷರ್ ಬ್ಲೋ ಪೈಪ್ ಶುಡ್ ನಾಟ್ ಬಿ ಯೂಸ್ಡ್ ಆನ್ ಲೋ ಪ್ರೆಷರ್ ಸಿಸ್ಟಮ್. ನೋಡಿ, ಹೈ ಪ್ರೆಷರ್ ಬ್ಲೋ ಪೈಪ್ ಏನಿದೆ, ಶುಡ್ ನಾಟ್ ಬಿ ಯೂಸ್ಡ್ ಆನ್ ಎ ಲೋ ಪ್ರೆಷರ್ ಸಿಸ್ಟಮ್. ಇದನ್ನ ಲೋ ಪ್ರೆಷರ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡಲಿಕ್ಕೆ ಆಗಲ್ಲ. ಬಟ್ ಲೋ ಪ್ರೆಷರ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡೋದನ್ನ ನೀವು ಹೈ ಪ್ರೆಷರ್ ಸಿಸ್ಟಮ್ ನಲ್ಲಿ ಬಳಸಬಹುದು. ಇಟ್ ಈಸ್ ಇಂಪಾರ್ಟೆಂಟ್. ಸೊ ಲೋ ಪ್ರೆಷರ್ ಬ್ಲೋ ಪೈಪ್ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಇಸ್ ಎ ಲೋ ಪ್ರೆಷರ್ ಬ್ಲೋ ಪೈಪ್. ಸೊ ಇಲ್ಲಿ ಒಂದು ಆಕ್ಸಿಜನ್ ಕನೆಕ್ಷನ್ಸ್ ಇದೆ, ಒಂದು ಅಸಿಟಲಿನ್ ಕನೆಕ್ಷನ್ ಇದೆ, ಆಕ್ಸಿಜನ್ ಕಂಟ್ರೋಲ್ ವಾಲ್ವ್ ಇದೆ, ಅಸಿಟಲಿನ್ ಕಂಟ್ರೋಲ್ ವಾಲ್ವ್ ಇದೆ. ಸೊ ಇಲ್ಲಿ ಒಂದು ಇಂಜೆಕ್ಟರ್ಸ್ ಅನ್ನ ಕೊಟ್ಟಿರ್ತಾನೆ. ಇಲ್ಲಿ ಏನಾಗುತ್ತೆ, ಮಿಕ್ಸ್ ಆಗುತ್ತೆ ಗ್ಯಾಸ್. This blow pipe has an injector inside its body through which the high pressure oxygen passes. ಇದರಲ್ಲಿ ಆಕ್ಸಿಜನ್ ಪಾಸ್ ಆಗುತ್ತೆ. ಇಲ್ಲಿ ಇಂಜೆಕ್ಟರ್ ಕೊಟ್ಟಿದ್ದಾನಲ್ಲ ಇದರಲ್ಲಿ. So the oxygen draws the low pressure acetylene from an acetylene generator. ಆಕ್ಸಿಜನ್ ಏನ್ ಮಾಡುತ್ತೆ, ಅದ್ರ ಜೊತೆನಲ್ಲೇ ಅಸಿಟಲಿನ್ ಅನ್ನು ಕೂಡ ಅದು ಲೋ ಪ್ರೆಷರ್ ಅಸಿಟಲಿನ್ ಇಂದ ಡ್ರಾ ಮಾಡ್ಕೊಳ್ಳುತ್ತೆ. ಅಲ್ಲಿ ಮಿಕ್ಸಿಂಗ್, ಇಲ್ಲಿ ಏನಾಗುತ್ತೆ, ಅದು ಮಿಕ್ಸಿಂಗ್ ಆಗುತ್ತೆ ಇಂಜೆಕ್ಟರ್ ಹತ್ರ. ನಂತರ ಅದೇನಾಗುತ್ತೆ, ಈ ನಾಜಲ್ ಮೂಲಕ ಹೊರಗಡೆ ಬರುತ್ತೆ, ನಾವು ಇಗ್ನೈಟ್ ಮಾಡ್ಕೊಳ್ತೀವಿ. ಸೊ ಒಂದು ಸ್ಟಡಿ ಫ್ಲೇಮ್ ಅಂಡ್ ದ ಇಂಜೆಕ್ಟರ್ ಆಲ್ಸೋ ಹೆಲ್ಪ್ಸ್ ಟು ಪ್ರಿವೆಂಟ್ ಬ್ಯಾಕ್ ಫೈರಿಂಗ್. ಇಂಜೆಕ್ಟರ್ ಇಂದ ಬ್ಯಾಕ್ ಫೈರ್ ಅನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದು, ಬ್ಯಾಕ್ ಫೈರ್ ಕೂಡ ಆಗಲ್ಲ. ದ ಲೋ ಪ್ರೆಷರ್ ಬ್ಲೋ ಪೈಪ್ ಇಸ್ ಸಿಮಿಲರ್ ಟು ದ ಈಕ್ವಲ್ ಪ್ರೆಷರ್ ಬ್ಲೋ ಪೈಪ್. ಇದು ನೋಡ್ಲಿಕ್ಕೆ ನೋಡಿ ಅದೇ ತರ ಇದೆ. ಇಲ್ಲಿ ಚಿತ್ರದಲ್ಲಿ ನೋಡಿ, ಇಲ್ಲಿ O2 ಆಕ್ಸಿಜನ್ ಬರ್ತಾ ಇದೆ, ಇಲ್ಲಿ ಮಿಕ್ಸ್ ಆಗ್ತಾ ಇದೆ, ಅಸಿಟಲಿನ್ ಪ್ಲಸ್ O2 ಏನಾಗ್ತಾ ಇದೆ, ಹೊರಗಡೆ ಬರುತ್ತೆ. ಈಕ್ವಲ್ ಪ್ರೆಷರ್ ಟೈಪ್ ಥಾಟ್ಸ್ ತರನೇ ಇದೆ ಇದನ್ನು. Its low pressure blow pipe is similar to the equal pressure blow pipe and high pressure blow pipe, except that inside its body, ಅದರೊಳಗಡೆ ಇರತಕ್ಕಂಥ ಬಾಡಿ, an injector with a very small narrow, ಅಲ್ಲಿ ಇಂಜೆಕ್ಟರ್ ಕೊಟ್ಟಿರ್ತಾನೆ, ಅಲ್ಲಿ ಮಿಕ್ಸಿಂಗ್ ಚೇಂಬರ್ ಕೊಟ್ಟಿರ್ತಾನೆ. ಹೈ ಪ್ರೆಷರ್ ನಲ್ಲಿ, ಲೋ ಪ್ರೆಷರ್ ನಲ್ಲಿ ಇಂಜೆಕ್ಟರ್, ಹೈ ಪ್ರೆಷರ್ ನಲ್ಲಿ ಮಿಕ್ಸಿಂಗ್ ಚೇಂಬರ್. ಇನ್ ಇಟ್ಸ್ ಸೆಂಟರ್ ಥ್ರೋ ವಿಚ್ ಹೈ ಪ್ರೆಷರ್ ಆಕ್ಸಿಜನ್ ಇಸ್ ಪಾಸ್. ಅದರಲ್ಲಿ ಹೈ ಪ್ರೆಷರ್ ಆಕ್ಸಿಜನ್ ಪಾಸ್ ಆಗುತ್ತೆ. ದಿಸ್ ಹೈ ಪ್ರೆಷರ್ ಆಕ್ಸಿಜನ್ ವೈಲ್ ಕಮಿಂಗ್ ಔಟ್ ಆಫ್ ದ ಇಂಜೆಕ್ಟರ್ ಕ್ರಿಯೇಟ್ಸ್ ಎ ವ್ಯಾಕ್ಯೂಮ್ in the mixing chamber and sucks the low pressure acetylene from gas generator. ಈ ಹೈ ಪ್ರೆಷರ್ ಆಕ್ಸಿಜನ್ ಇಂಜೆಕ್ಟರ್ ಇಂದ ಬಂದ ತಕ್ಷಣ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆದ ತಕ್ಷಣ ಏನಾಗುತ್ತೆ, ಆ ಲೋ ಪ್ರೆಷರ್ ಪ್ಲಾಂಟ್ ಏನು ಅಸಿಟಲಿನ್ ಜನರೇಟ್ ಆಗ್ತಾ ಇರುತ್ತೆ ಅಲ್ಲಿಂದ ಸಕ್ ಮಾಡುತ್ತೆ. ಏನನ್ನ, ಅಸಿಟಲಿನ್ ಗ್ಯಾಸ್ ಅನ್ನ ಅಲ್ಲಿಂದ ಸಕ್ ಮಾಡುತ್ತೆ. ಅಲ್ಲಿಂದ ಸಕ್ ಮಾಡಿ ಗ್ಯಾಸ್ ಜನರೇಟರ್ ಇಂದ ಇಂಜೆಕ್ಟರ್ ಮಿಕ್ಸ್ ಆಗಿ ಹೊರಗಡೆ ಬರುತ್ತೆ. ಸೊ ಅಲ್ಲಿ ನಾವು ಇಗ್ನೈಟ್ ಮಾಡ್ಕೊಳ್ತೀವಿ, ಅಲ್ಲಿ ಒಂದು ಫ್ಲೇಮು ಬರುತ್ತೆ. ಸೊ ದಿಸ್ ಈಸ್ ಇನ್ ಲೋ ಪ್ರೆಷರ್ ಬ್ಲೋ ಪೈಪ್ ಅಥವಾ ಇಂಜೆಕ್ಟರ್ ಬ್ಲೋ ಪೈಪ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಇಟ್ ಇಸ್ ಆಲ್ಸೋ ಯೂಸ್ಫುಲ್ ಫಾರ್ ಹೋಲ್ ಹೆಡ್ ಟು ಬಿ ಇಂಟರ್ಚೇಂಜಬಲ್ ಇನ್ ದಿಸ್ ಟೈಪ್. ದ ಹೆಡ್ ಕಂಟೈನಿಂಗ್ ಬೋತ್ ದ ನಾಜಲ್ ಅಂಡ್ ಇಂಜೆಕ್ಟರ್. ದಿಸ್ ಇಸ್ ನೆಸೆಸರಿ ಸಿನ್ಸ್ ದೇರ್ ಇಸ್ ಎ ಕರೆಸ್ಪಾಂಡಿಂಗ್ ಇಂಜೆಕ್ಟರ್ ಸೈಜ್ ಫಾರ್ ಈಚ್ ನಾಜಲ್. ಸೊ ಇಲ್ಲಿ ಹೋಲ್ ಹೆಡ್ ಅನ್ನ ನಾವು ಇಂಟರ್ಚೇಂಜ್ ಮಾಡ್ಬೋದು. ಸೊ ಮುಂದ್ಗಡೆ ಹೆಡ್ ಬರುತ್ತಲ್ಲ ಅದನ್ನ. ಸೊ ಕಂಟೈನಿಂಗ್ ಬೋತ್ ದ ನಾಜಲ್ ಅಂಡ್ ದ ಇಂಜೆಕ್ಟರ್. ಆ ಹೆಡ್ ಅಲ್ಲಿ ಏನಿರುತ್ತೆ, ನಾಜಲ್ ಮತ್ತೆ ಇಂಜೆಕ್ಟರ್ ಎರಡೂ ಇರುತ್ತೆ. ಸೊ ಕರೆಸ್ಪಾಂಡಿಂಗ್ ಇಂಜೆಕ್ಟರ್ ಸೈಜ್, ಪ್ರತಿಯೊಂದು ನಾಜಲ್ಗೆ ಕರೆಸ್ಪಾಂಡಿಂಗ್ ಇರುತ್ತೆ ಇಂಜೆಕ್ಟರ್ ಸೈಜ್. ಅಂದ್ರೆ ಹಾಗಾಗಿ ದಟ್ ಇಸ್ ದ ಹೋಲ್ ಒನ್ ಪಾರ್ಟ್ ಇದೆ. ದ LP ಬ್ಲೋ ಪೈಪ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ HP ಬ್ಲೋ ಪೈಪ್. LP ಬ್ಲೋ ಪೈಪ್ ಏನಿದೆ ಇದು ಎಕ್ಸ್ಪೆನ್ಸ್ ಜಾಸ್ತಿ. ಯಾವುದಕ್ಕೆ, HP ಬ್ಲೋ ಪೈಪ್ ನಾವು ಕಂಪೇರ್ ಮಾಡೋದು. ಬಟ್ ಇಟ್ ಕೆನ್ ಬಿ ಯೂಸ್ಡ್ ಆನ್ ಹೈ ಪ್ರೆಷರ್ ಸಿಸ್ಟಮ್. ಇದನ್ನ ಹೈ ಪ್ರೆಷರ್ ಸಿಸ್ಟಮ್ ನಲ್ಲಿ ನಾವು ಬಳಸಬಹುದು. ಯಾವ್ದನ್ನ, ಲೋ ಪ್ರೆಷರ್ ಬ್ಲೋ ಪೈಪ್ ಅನ್ನ, ಅದನ್ನ ಇಲ್ಲಿ ಬಳಸಕ್ಕಾಗಲ್ಲ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೇಂಟೆನೆನ್ಸ್ ಆಫ್ ಬ್ಲೋ ಪೈಪ್ ನೋಡ್ತಾ ಹೋಗೋಣ ಮಕ್ಕಳೇ. ವೆಲ್ಡಿಂಗ್ ಟಿಪ್ಸ್ ಮೇಡ್ ಅಪ್ ಆಫ್ ಕಾಪರ್ ಮೇ ಬಿ ಡ್ಯಾಮೇಜ್ಡ್ ಬೈ ಕೇರ್ಲೆಸ್ ಹ್ಯಾಂಡ್. ಈ ವೆಲ್ಡಿಂಗ್ ಟಿಪ್ಸ್ ಏನಿರುತ್ತೆ, ನಾಜಲ್ಸ್ ಅಂತ ಏನು ಕರಿತೀವಿ, ಅದು ಕಾಪರ್ ಇಂದ ಮಾಡಿರ್ತಾರೆ. ನಾವು ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ.
ನಾಜಲ್ ಶುಡ್ ನೆವರ್ ಬಿ ಡ್ರಾಪ್ಡ್ ಆರ್ ಯೂಸ್ಡ್ ಫಾರ್ ಮೂವಿಂಗ್ ಆರ್ ಹೋಲ್ಡಿಂಗ್ ದ ವರ್ಕ್. ಈ ನಾಜಲ್ಸ್ ಏನ್ ಬರುತ್ತೆ ಅದನ್ನ ವರ್ಕ್ ನಾವು ಮೂವ್ ಮಾಡ್ತೀವಲ್ಲ, ವರ್ಕ್ ಮಾಡುವಾಗ ಮೂವ್ ಮಾಡೋದು, ಮತ್ತೆ ಡ್ರಾಪ್ ಮಾಡೋದು, ಕೆಳಗಡೆಗೆ ಬೀಳಿಸ್ತಕ್ಕಂಥದ್ದು, ಮೋಲ್ಟಾನ್ ಪೂಲ್ ಒಳಗಡೆ ಟಚ್ ಮಾಡೋದು, ಇದನ್ನೆಲ್ಲ ಮಾಡಬಾರ್ದು, ಡ್ಯಾಮೇಜ್ ಆಗುತ್ತೆ. ದ ನಾಜಲ್ ಸೀಟ್ ಅಂಡ್ ಥ್ರೆಡ್ ಶುಡ್ ಬಿ ಅಬ್ಸಲ್ಯೂಟ್ಲಿ ಫ್ರೀ ಫ್ರಮ್ ಫಾರಿನ್ ಮ್ಯಾಟರ್ಸ್ ಟು ಪ್ರಿವೆಂಟ್ ಎನಿ ಸ್ಕೋರಿಂಗ್ ಸ್ಕ್ರಾಚ್ ಆನ್ ದ ಫಿಟ್ಟಿಂಗ್ ಸರ್ಫೇಸ್ ವೆನ್ ಟೈಟನಿಂಗ್ ಆನ್ ಅಸೆಂಬ್ಲಿ. ಅದು ನಾಜಲ್ಸ್ ನಾವು ಫಿಟ್ ಮಾಡ್ತೀವಲ್ಲ, ಅಲ್ಲಿ ಫಾರಿನ್ ಮ್ಯಾಟರ್ಸ್ ಅದೆಲ್ಲ ಇರಬಾರ್ದು. ಮೊದಲೇ ಅದು ಕಾಪರ್ ಸಾಫ್ಟ್ ಇರುತ್ತೆ, ನೀವೇನಾದ್ರೂ ಫಾರಿನ್ ಮ್ಯಾಟರ್ಸ್ ಇದ್ದು ರಾಂಗ್ ಥ್ರೆಡ್ ಏನಾದ್ರು ನೀವು ಕುಣಿಸ್ಬಿಟ್ರೆ ಸರಿಯಾಗಿ ಅದು ಮ್ಯಾಚ್ ಆಗಲ್ಲ, ಲೀಕೇಜು ಸ್ಟಾರ್ಟ್ ಆಗೋಗುತ್ತೆ. ಎಚ್ಚರಿಕೆಯಿಂದ ಫಿಟ್ ಮಾಡಬೇಕು. ದ ನಾಜಲ್ ಆರಿಫೈಸ್ ಶುಡ್ ಓನ್ಲಿ ಬಿ ಕ್ಲೀನ್ ವಿತ್ ಟಿಪ್ ಕ್ಲೀನರ್. ನಾಜಲ್ ಆರಿಫೈಸ್, ನಾಜಲ್ ಓರ್ ಇರುತ್ತಲ್ಲ ಅದನ್ನ ಟಿಪ್ ಕ್ಲೀನರ್ ಅಲ್ಲೇ ನೀವು ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ಒಂದು ಟಿಪ್ ಕ್ಲೀನರ್ ಸೆಟ್ ಅನ್ನ ಕೊಟ್ಟಿರ್ತಾನೆ, ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ದ ಟಿಪ್ ಕ್ಲೀನರ್ ಸೆಟ್. ಒಂದು ಬಾಕ್ಸ್ ಅಲ್ಲಿ ಬೇರೆ ಬೇರೆ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದಿ ಟಿಪ್ ಆಫ್ ದಿ ನಾಜಲ್ಲು ಹೋಲ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಸೊ ಇಲ್ಲಿ ಟಿಪ್ ಕ್ಲೀನರ್ ಹೆಂಡು, ಇದು ಟಿಪ್ ಕ್ಲೀನರ್ ರಿಬ್ಸ್, ಸ್ಮೂತ್ ಅಂಡ್ ರೌಂಡೆಡ್, ಸ್ಮೂತ್ ರೌಂಡೆಡ್ ಇರುತ್ತೆ. ಅದ್ರೊಳಗಡೆ ಸ್ಟ್ರೈಟ್ ಆಗಿ ಮೇಲೆ ಕೆಳಗಡೆ ಮಾಡೋದು, ತಿರ್ಗಿಸುವಾಗಿಲ್ಲ, ಮೇಲೆ ಕೆಳಗಡೆ ಹೀಗೆ ಮಾಡ್ತಕ್ಕಂಥದ್ದು. ಮತ್ತೆ ನಾಜಲ್ ಟಿಪ್ ನ ಸ್ಮೂತ್ ಫೈಲ್ ಅಂತ ಅದರಲ್ಲೇ ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ಸ್ಮಾಲ್ ಫೈಲ್ ನಲ್ಲಿ ನಾವು ಫೈಲ್ ಮಾಡಿ, ಮತ್ತೆ ಒಂದು ಆಕ್ಸಿಜನ್. ದಿಸ್ ಇಸ್ ದ ಸೆಟ್ ಆಫ್ ಡಿಫ್ರೆಂಟ್ ಸೈಜ್ ಆಫ್ ಟಿಪ್ ಕ್ಲೀನರ್ಸ್. ಸೊ ನಂತರ ಈ ರೀತಿ ನಾವೇನ್ ಮಾಡ್ತೀವಿ, ಹಿಂದೆ ಮುಂದೆ ಮಾಡಿ ನಾಜಲ್ ಟಿಪ್ ಅನ್ನ ಒಂದು ಸ್ವಲ್ಪ ಫೈಲ್ ಮಾಡಿ ಆಕ್ಸಿಜನ್ ಅನ್ನ ಬಿಟ್ರೆ ಏನಾಗುತ್ತೆ, ಪೂರ್ತಿ ಒಳಗಡೆ ಇರ್ತಕ್ಕಂಥ ಡಸ್ಟ್, ಕಿಟ್ಟ ಅಥವಾ ಏನಾದ್ರು ಮೆಟಲ್ ಪಾರ್ಟಿಕಲ್ಸ್, ಫಾರಿನ್ ಪಾರ್ಟಿಕಲ್ಸ್ ಇದ್ರೆ ಹೊರಗಡೆ ನಂತರ ನಾವು ಯೂಸ್ ಮಾಡಬಹುದು. At frequent intervals, the nozzle tip should be filed to remove any damage to the tip due to the excessive heat of the flame and the molten metal. ಸೊ ಫ್ರೀಕ್ವೆಂಟ್ ಆಗಿ ಏನ್ ಮಾಡಬೇಕು, ಈ ನಾಜಲ್ ಟಿಪ್ ಬರುತ್ತಲ್ಲ ಅದನ್ನ ಫೈಲ್ ಮಾಡಬೇಕು. ಇನ್ನೊಂದು ತರಗತಿಯಲ್ಲಿ ಹೇಳಿದೆ ನಾನು ಸೇಫ್ಟಿನಲ್ಲಿ, ಅಲ್ಲೇ ಒಂದು ಫೈಲ್ ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ಸ್ಮಾಲ್ ಫೈಲ್ ತಗೊಂಡು ಸ್ಮೂತ್ ಫೈಲ್ ಅನ್ನ ಏನ್ ಮಾಡ್ಬೇಕು, ನಾವು ಏನಾದ್ರು ಡ್ಯಾಮೇಜ್ ಇದ್ರೆ ಆ ಟಿಪ್ ಮೇಲೆ ಕ್ಲೀನ್ ಮಾಡಬೇಕು. ಸೊ ಡ್ಯೂ ಟು ದ ಎಕ್ಸೆಸಿವ್ ಹೀಟ್ ಆಫ್ ದ ಫ್ಲೇಮ್ ಅಂಡ್ ಮೋಲ್ಟಾನ್ ಮೆಟಲ್ ಏನಾಗೋಗಿರುತ್ತೆ, ಅಲ್ಲಿ ಅದು ಬಲ್ಸ್ ತರ ಆಗೋಗಿರುತ್ತೆ, ರ್ಯಾಪಿಂಗ್ ಆಗೋಗಿರುತ್ತೆ, ಅದನ್ನ ಕ್ಲೀನ್ ಮಾಡಬೇಕು. ಮತ್ತೆ ಓಲ್ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಟಿಪ್ ಕ್ಲೀನರ್ ಒಳಗಡೆ ಕಡ್ಡಿಯನ್ನು ಹಾಕಿ, ನಾವು ಡ್ರಿಲ್ ಅನ್ನು ಹಾಕಿ ಮೇಲೆ ಕೆಳಗಡೆ ಮಾಡಿದಾಗ ಆಕ್ಸಿಜನ್ ಗ್ಯಾಸ್ ಅನ್ನು ನಾವು ಫಸ್ಟ್ ಓಪನ್ ಮಾಡಿದ್ರೆ ಎಲ್ಲ ಡಸ್ಟ್ಸ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್. ದ ಇನ್ಲೆಟ್ ಫಾರ್ ಅಸಿಟಲಿನ್ ಆಸ್ ಎ ಲೆಫ್ಟ್ ಹ್ಯಾಂಡ್ ಥ್ರೆಡ್, ಇದು ಇಂಪಾರ್ಟೆಂಟ್. ಈ ಆಕ್ಸಿಜನ್ಗೆ ರೈಟ್ ಹ್ಯಾಂಡ್ ಥ್ರೆಡ್, ಅಸಿಟಲಿನ್ಗೆ ಲೆಫ್ಟ್ ಹ್ಯಾಂಡ್ ಥ್ರೆಡ್. ಹಾಗಾಗಿ ನೀವು ಫಿಟ್ ಮಾಡುವಾಗ, ಅಸೆಂಬ್ಲಿ ಮಾಡುವಾಗ ಕರೆಕ್ಟ್ ಆಗಿ ಫಿಟ್ ಮಾಡಬೇಕು. ಟೇಕ್ ಕೇರ್ ಟು ಫಿಟ್ ದ ಕರೆಕ್ಟ್ ಹೋಸ್ ಪೈಪ್ ವಿತ್ ದ ಬ್ಲೋ ಪೈಪ್ ಇನ್ಲೆಟ್ ಅಟ್ ಫ್ರೀಕ್ವೆಂಟ್ ಇಂಟರ್ವಲ್ಸ್. ಪುಟ್ ಅಪ್ ದ ಫ್ಲೇಮ್ ಅಂಡ್ ಡಿಪ್ ಇನ್ ದ ಬ್ಲೋ ಪೈಪ್ ಇನ್ ಕೋಲ್ಡ್ ವಾಟರ್. ಸೊ ಕರೆಕ್ಟ್ ಹೋಸ್ ಪೈಪ್ ನ ನಾವು ಫಿಟ್ ಮಾಡಬೇಕು. ಹಾಗಾಗಿ ಆಗಿಂದಾಗೆ ಫ್ರೀಕ್ವೆಂಟ್ ಆಗಿ ಏನ್ ಮಾಡಬೇಕು, ಫ್ಲೇಮ್ ಅನ್ನ ಆಫ್ ಮಾಡಿ, ಬ್ಲೋ ಪೈಪ್ ಹೀಟ್ ಆಗ್ತಾ ಇರುತ್ತೆ, ಅದನ್ನ ಏನ್ ಮಾಡಬೇಕು, ಕೋಲ್ಡ್ ವಾಟರ್ ಒಳಗಡೆಗೆ ನೀರಿನಲ್ಲಿ ಅದುತ್ತಾ ಇರಬೇಕು. ಇಟ್ ಈಸ್ ಇಂಪಾರ್ಟೆಂಟ್. ಸೊ ದಿಸ್ ಆರ್ ಆಲ್ ದಿ ಟುಡೇ ಲೆಸನ್ಸ್. HP ಹೈ ಪ್ರೆಷರ್ ಪ್ಲಾಂಟ್ ಅಂಡ್ ಲೋ ಪ್ರೆಷರ್ ಪ್ಲಾಂಟ್ ಗೆ ಈಗ ನೀವು ತಿಳ್ಕೊಂಡ್ರಿ, ಮತ್ತೆ ಬ್ಲೋ ಪೈಪ್ ಬಗ್ಗೆನೂ ತಿಳ್ಕೊಂಡ್ರಿ. HP ಬ್ಲೋ ಪೈಪ್ ಮತ್ತೆ LP ಬ್ಲೋ ಪೈಪ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಒಂದೆರಡು ಮೂರು ಪ್ರಶ್ನೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಬರ್ಬೋದು ಅಂತೇಳಿ. ನೇಮ್ ದ ಸಿಸ್ಟಮ್ ಸೋನ್ ಇನ್ ದ ಫಿಗರ್. ಇಲ್ಲಿರ್ತಕ್ಕಂಥ ಸಿಸ್ಟಮ್ ಏನು, ಎಂತ ಸಿಸ್ಟಮ್ ಇದು, LP ಸಿಸ್ಟಮ್, ಲೋ ಪ್ರೆಷರ್ ಸಿಸ್ಟಮ್, ಲೋ ಪ್ರೆಷರ್ ಆಕ್ಸಿ ಅಸಿಟಲಿನ್ ಪ್ಲಾಂಟ್ ಅಂತ. ಲೋ ಪ್ರೆಷರ್ ಆಕ್ಸಿ ಅಸಿಟಲಿನ್ ಪ್ಲಾಂಟ್. ಸೊ ಮತ್ತೆ ನೇಮ್ ದ ಐಟಮ್ಸ್ ಮಾರ್ಕ್ಡ್ A and B ಇನ್ ದ ಫಿಗರ್. ಇಲ್ಲಿ A ಅಂತ ಕೊಟ್ಟಿದ್ದಾನೆ, ಇಲ್ಲಿ B ಅಂತ ಕೊಟ್ಟಿದ್ದಾನೆ. ಏನೋ, ಎಸ್, ಇದೇನಿದು, ಎಸ್, ಇದು ಅಸಿಟಲಿನ್ ಜನರೇಷನ್ಸ್, ಇದು ಆಕ್ಸಿಜನ್ ಸಿಲಿಂಡರ್. ವೆರಿ ಗುಡ್. ಸೊ ಮೊದಲನೇದು ಅಸಿಟಲಿನ್ ಜನರೇಟರ್, ಎರಡನೇದು ಆಕ್ಸಿಜನ್ ಸಿಲಿಂಡರ್. ವೆರಿ ಗುಡ್. ಮುಂದೆ ಬರೋಣ. ಸೊ ನೇಮ್ ದ ಸಿಸ್ಟಮ್ ಸೋನ್ ಇನ್ ದ ಫಿಗರ್. ಈ ಸಿಸ್ಟಮ್ ಯಾವುದು, ಎರಡು ಸಿಲಿಂಡರ್ ಅಲ್ಲೇ ಇದೆ. ಆಕ್ಸಿಜನ್ ಸಿಲಿಂಡರ್ ಅಲ್ಲೇ ಬಳಸ್ತಾ ಇದೀವಿ, ಅಸಿಟಲಿನ್ ಸಿಲಿಂಡರ್ ಅಲ್ಲೇ ಬಳಸ್ತಾ ಇದೀವಿ. ಅಂದ್ರೆ ಈ ಸಿಸ್ಟಮ್ ಅನ್ನ ಎಂತ ಸಿಸ್ಟಮ್ ಅಂತ ಕರಿತೀವಿ ನಾವು, ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಹೈ ಪ್ರೆಷರ್ ಪ್ಲಾಂಟ್, ಹೈ ಪ್ರೆಷರ್ ಆಕ್ಸಿ ಅಸಿಟಲಿನ್ ಪ್ಲಾಂಟ್ ಅಂತ ನಾವು ಇದನ್ನ ಕರಿತೀವಿ. ನೇಮ್ ದ ಐಟಮ್ಸ್ ಮಾರ್ಕ್ಡ್ A and B. ಇಲ್ಲಿರ್ತಕ್ಕಂಥ A ಏನಿದೆ, B ಏನಿದೆ. ಸೊ A ಅಂತಕ್ಕಂಥದ್ದು ವೆರಿ ಗುಡ್, ಏನದು, ಅಸಿಟಲಿನ್. B ಅನ್ನತಕ್ಕಂಥದ್ದು ಏನು, ಆಕ್ಸಿಜನ್ ಸಿಲಿಂಡರ್. ಒಂದು ಅಸಿಟಲಿನ್ ಸಿಲಿಂಡರು, ಮತ್ತೊಂದು ಆಕ್ಸಿಜನ್ ಸಿಲಿಂಡರ್. ಒಂದು ಅಸಿಟಲಿನ್ ಸಿಲಿಂಡರ್, ಒಂದು ಆಕ್ಸಿಜನ್ ಸಿಲಿಂಡರ್. ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಬ್ಲೋ ಪೈಪ್ ಮೇಲೂ ಕೇಳ್ಬೋದು ಮಕ್ಕಳೇ. ಮತ್ತೆ HP ಮತ್ತೆ LP ಪ್ಲಾಂಟ್ ಬಗ್ಗೆ ನಿಮಗೆ ಕೇಳ್ಬೋದು. ಸೊ ಇಲ್ಲಿವರೆಗೆ HP ಮತ್ತೆ LP ಸಿಲಿಂಡರ್ಸ್ ಯಾವ ರೀತಿ ಇರುತ್ತೆ, ಸೊ
ಅದರ ಯಾವ್ಯಾವ ರೀತಿ ಫಂಕ್ಷನ್ಸ್ ಆಗುತ್ತೆ, ಬ್ಲೋ ಪೈಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಇದುವರೆಗೆ ತಿಳ್ಕೊಂಡಿದ್ದೀವಿ. ಸೊ ಮಕ್ಕಳೇ, ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಏನಾದರೂ ಡೌಟ್ಸ್ ಇದೆಯಾ? ಹಲೋ ಹಲೋ, ಎನಿ ಡೌಟ್ಸ್? ಯಾರು ಮಾತಾಡ್ತಾ ಇಲ್ಲ? ಅರ್ಥ ಆಗಿದೆಯಾ ಲೆಸನ್ಸು? ವೆರಿ ಗುಡ್. ಅರ್ಥ ಆಗಿದೆಯಾ? ಸೊ ಏನು ಡೌಟ್ಸ್ ಇದ್ರೆ ಕಾಲ್ ಬ್ಯಾಕ್ ಮಾಡಿ, ಪರಿಹಾರ ಮಾಡ್ಕೊಳ್ಳಿ. ನಿಮ್ಗೆ ಏನು ಡೌಟ್ಸ್ ಇದೆ ಅಸೈನ್ಮೆಂಟ್ಸ್ ಎಲ್ಲ ಮಾಡಿ, ಮತ್ತು ಏನು ಕ್ವಿಜಸ್ ಎಲ್ಲ ಕಳಿಸ್ತೀನಿ ಅದನ್ನೆಲ್ಲ ಅಟೆಂಡ್ ಮಾಡಿ. ಸೊ ಮಕ್ಕಳೇ, ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ನಾಳೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ನಾಳೆ ಕಂಟಿನ್ಯೂ ಮಾಡೋಣ. ಇದೇ ವೆಲ್ಡಿಂಗ್ ಕಂಟಿನ್ಯೂ ಆಗುತ್ತೆ. ಟುಮಾರೋ ವಿಲ್ ಕಂಟಿನ್ಯೂ. ಸೊ ಯಾವ್ಯಾವೆಲ್ಲ ಗ್ಯಾಸಸ್ಸನ್ನು ವೆಲ್ಡಿಂಗ್ನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾಳೆ ತರಗತಿನಲ್ಲಿ ಕಂಟಿನ್ಯೂ ಮಾಡೋಣ. ಏನು ಹೇಳಿ? ಸೊ ಯಾರದೋ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು ಮಾಡುವಾಗ. ಓಕೆ, ಥ್ಯಾಂಕ್ ಯು.